ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ 6ನೇ ತಾರೀಕು ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ವಂದೇ ಮಾತರಂ ಗೀತೆಗೆ ಸಂಬಂಧಿಸಿದಂತೆ ಒಂದು ಗೈಡ್ಲೈನ್ಸ್ ಅನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಆ ಗೈಡ್ಲೈನ್ಸ್ನ ಪ್ರಕಾರ ವಂದೇ ಮಾತರಂ ಗೀತೆಯನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ನುಡಿಸೋದು ಕಡ್ಡಾಯವಾಗಿದೆ. ಕೆಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ನುಡಿಸೋದು ಕಡ್ಡಾಯ ಆಗಿದೆ. ಅದರಲ್ಲೂ 2 ಚರಣ ಅಲ್ಲ, ಸಂಪೂರ್ಣ ವಂದೇ ಮಾತರಂ ಗೀತೆ, 6 ಚರಣದ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಬೇಕು 3 ನಿಮಿಷ 10 ಸೆಕೆಂಡ್ನಲ್ಲಿ ಅಂತ ಗೈಡ್ಲೈನ್ಸ್ ಹೇಳುತ್ತೆ. ಈ ಗೈಡ್ಲೈನ್ಸ್ ಬಂದಿದ್ದೇ ತಡ, ನಿರೀಕ್ಷೆಯಂತೆ ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಕೆಲ ಮುಸ್ಲಿಂ ಮುಖಂಡರು, ಕೆಲ ಮುಸ್ಲಿಂ ಧಾರ್ಮಿಕ ನಾಯಕರು, ಇನ್ನು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಇವರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ನಮಗೆ ಧರ್ಮಬಾಹಿರ ಆಗುತ್ತೆ ವಂದೇ ಮಾತರಂ ಹಾಡೋದು ಅಂತ. ಇದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ವಂದೇ ಮಾತರಂ ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸುವಂತ ಪ್ರಯತ್ನದಲ್ಲಿದೆ. ಇದಕ್ಕೀಗ ಪರ ವಿರುದ್ಧದ ಅಭಿಪ್ರಾಯ. ಯಾಕೆ ಒಂದು ದೇಶಭಕ್ತಿ ಗೀತೆಯನ್ನ ಹಾಡೋದು ಅಷ್ಟೊಂದು ಸಮಸ್ಯೆ ಯಾಕಾಗತ್ತೆ? ಇದೇ ಚರ್ಚೆಯ ವಿಚಾರ. ಈಗ ದೇಶ ಮತ್ತು ಧರ್ಮ ಅನ್ನುವಂಥ ಆಯ್ಕೆ ಬಂದಾಗ ದೇಶ ಮೊದಲ ಆಯ್ಕೆಯಾಗಬೇಕು, ನಂತರವೇ ಧರ್ಮ. ಆದರೆ ನಮ್ಮ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ನಮ್ಮ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ. ಮೂರ್ತಿ ಪೂಜೆಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಇದನ್ನ ಪಠಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ ಬಹುದೇವತಾರಾಧನೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಇದನ್ನು ನಾವು ಒಪ್ಪೋದಿಲ್ಲ ಅಂತ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ. ಯಾವ ಸಾಲಿಗೆ ವಿರೋಧ ಅಂತಂದ್ರೆ, ತ್ವಂ ದುರ್ಗಾ ದಶಪ್ರಹಣಧಾರಿಣಿ ಕಮಲ ಕಮಲ ದಳವಿಹಾರಿಣಿ ವಾಣಿ ವಿದ್ಯಾದಾಹಿನಿ ಅನ್ನುವಂತಹ ಸಾಲುಗಳಿದಾವೆ. ಅಂದ್ರೆ ನಮ್ಮ ತಾಯಿ ನೆಲವನ್ನ ದೇವಿಗೆ ಹೋಲಿಸಿದ್ದಾರೆ, ದುರ್ಗೆಗೆ ಹೋಲಿಸಿದ್ದಾರೆ. ನಾವು ಏಕದೇವತಾರಾಧಕರಾಗಿರೋದ್ರಿಂದ ದುರ್ಗೆಗೆ ಹೋಲಿಸಿ ತಾಯಿ ನೆಲವನ್ನ ಬಣ್ಣಿಸೋದು ನಮಗದು ಹರಾಮಾಗತ್ತೆ, ಧರ್ಮ ಬಾಹಿರ ಆಗತ್ತೆ, ಧರ್ಮಸಮ್ಮತ ಅಲ್ಲ. ಇದರ ಜೊತೆಗೆ ಅವರು ಸಂವಿಧಾನವನ್ನ ಕೂಡ ಕೋಟ್ ಮಾಡ್ತಾರೆ. ಆರ್ಟಿಕಲ್ 25 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಇದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಇದು ಕಾನೂನು ಬಾಹಿರ ಅಂತ. ಕೇಂದ್ರ ಸರ್ಕಾರದ ಈ ಕ್ರಮದ ಬಗ್ಗೆ ಈಗ ಚರ್ಚೆ. ಸಂಪೂರ್ಣ ಟೆಕ್ಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಅಲ್ಲಿ. ಮೊದಲ 2 ಚರಣಗಳಿಗಷ್ಟೇ ಕೇಂದ್ರ ಸರ್ಕಾರ ಮೊದಲು 1950ರಲ್ಲಿ ನ್ಯಾಷನಲ್ ಸಾಂಗ್ ಅನ್ನುವಂಥ ಮಾನ್ಯತೆಯನ್ನು ಕೊಟ್ಟಿತ್ತು. ಆದರೆ ಈಗ ಸಂಪೂರ್ಣ ವಂದೇ ಮಾತರಂ. ನಾನು ಆಗಲೇ ಹೇಳಿದೆ, ಒಂದಿಷ್ಟು ಶಬ್ದಗಳು ಮುಸ್ಲಿಂ ಸಮುದಾಯಕ್ಕೆ ಆಕ್ಷೇಪಗಳಿದ್ದಾವೆ. ಸೊ ಮೊದಲಿಗೆ ನಾವು ಈ ಗೈಡ್ಲೈನ್ಸ್ ಬಗ್ಗೆ ನೋಡೋಣ. ಏನು ಹೇಳುತ್ತೆ ಗೈಡ್ಲೈನ್ಸ್? ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಯಾವುದೇ ಸ್ಟೇಟ್ಮೆಂಟ್ ಬಂದಿಲ್ಲ, ಗೈಡ್ಲೈನ್ಸ್ ಅನ್ನು ಅವರು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಗೈಡ್ಲೈನ್ಸ್ ಹೇಳುತ್ತೆ, ಸರ್ಕಾರಿ ಕಾರ್ಯಕ್ರಮ ಅಂತಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಕಾರ್ಯಕ್ರಮಗಳನ್ನು ಉಲ್ಲೇಖಿಸಿದ್ದಾರೆ. ರಾಷ್ಟ್ರಪತಿಗಳು ಭಾಗಿಯಾಗುವಂಥ ಕಾರ್ಯಕ್ರಮ, ರಾಜ್ಯಪಾಲರು ಭಾಗಿಯಾಗುವಂಥ ಕಾರ್ಯಕ್ರಮ, ಅವರು ಬರಬೇಕಾದ್ರೆ ಮತ್ತು ಹೋಗಬೇಕಾದ್ರೆ ಇಷ್ಟು ದಿನ ನ್ಯಾಷನಲ್ ಆಂಥಮ್ ಅದನ್ನು ನುಡಿಸಲಾಗ್ತಾ ಇತ್ತು. ಅದರ ಜೊತೆಗೆ ವಂದೇ ಮಾತರಂ ಅನ್ನು ಕೂಡ ನುಡಿಸಬೇಕು. ವಂದೇ ಮಾತರಂ ನ್ಯಾಷನಲ್ ಆಂಥಮಿಗಿಂತ ಮೊದಲು, ಜನಗಣ ಮನಗಿಂತ ಮೊದಲು ವಂದೇ ಮಾತರಂ ಅನ್ನು ನುಡಿಸಬೇಕು. 3 ನಿಮಿಷ 10 ಸೆಕೆಂಡ್ ಟೈಮ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಇದರ ಜೊತೆಗೆ ಆ ಗೈಡ್ಲೈನ್ಸ್ ಅಲ್ಲಿ ಒಂದು ರೆಕಮೆಂಡೇಶನ್ ಕೂಡ ಇದೆ. ದೇಶದಲ್ಲಿ ನಡೆಯುವಂಥ ಕಲ್ಚರಲ್ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳು ಎಲ್ಲಿ ಧ್ವಜಾರೋಹಣ ಆಗತ್ತೋ, ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವದ ದಿನಾಚರಣೆ, ಈ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ವಂದೇ ಮಾತರಂ ನುಡಿಸಬೇಕು ಅಂತ ರೆಕಮೆಂಡೇಶನ್ ಇದೆ, ಕಡ್ಡಾಯ ಅಲ್ಲ, ರೆಕಮೆಂಡೇಶನ್ ಇದೆ, ಶಿಫಾರಸು ಮಾಡಲಾಗಿದೆ. ಇಲ್ಲಿ ಕಾರ್ಯಕ್ರಮಕ್ಕೆ ಅದು ಕಡ್ಡಾಯ ಆಗಿದ್ರೆ ಅಲ್ಲಿ ವಿರೋಧ, ಅಲ್ಲಿ ರೆಕಮೆಂಡೇಶನ್ ಇದೆ. ಸೊ ಇಲ್ಲಿ ಪ್ರಶ್ನೆ, ಚರ್ಚೆಗೆ ನಾವು ಎತ್ತುಕೊಳ್ಬೇಕಾಗಿರೋದು ಅದೇ. ನಾನು ಆಗಲೇ ಕೇಳಿದೆ, ದೇಶಭಕ್ತಿ ಗೀತೆ, ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಗೀತೆ ವಂದೇ ಮಾತರಂ.
ಒಂದೇ ಮಾತರಮನ್ನ ಹಾಡ್ತಾ ಹಾಡ್ತಾ ಗಲ್ಲು ಶಿಕ್ಷೆಗೆ ಗುರಿಯಾದಂಥ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉಲ್ಲೇಖಿಸಬಹುದು. ಗುಂಡಿಗೆ ಎದೆ ಕೊಟ್ಟಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉಲ್ಲೇಖಿಸಬಹುದು. ಅಂಥ ಗೀತೆಗೆ ವಿರೋಧ ಮಾಡಬೇಕಾದಂಥ ಅಗತ್ಯ ಏನು? ಧರ್ಮದಲ್ಲಿ ನನಗೆ ಅವಕಾಶ ಇಲ್ಲ ಅನ್ನೋದೇ ಕಾರಣನ, ಬೇರೆ ಕಾರಣಗಳಿದಾವ. ಮಾತನಾಡೋಣ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಮೋಹನ್ ವಿಶ್ವ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಜೊತೆಗಿದ್ದಾರೆ. ಪಾಷಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡ ಮೋಹನ್ ಗೌಡ, ಮೋಹನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ಉಮರ್ ಶರೀಫ್ ಅವರು ಜೊತೆಗಿದ್ದಾರೆ. ಉಮರ್ ಶರೀಫ್ ಅವರೇ ನಮಸ್ಕಾರ. ನಮಸ್ಕಾರ. ನಾನು ಸಾದಿಕ್ ಪಾಷಾ ಅವರಿಂದ ಶುರು ಮಾಡ್ತೀನಿ. ಎಲ್ಲದರಲ್ಲೂ ಸಮಸ್ಯೆ, ಎಲ್ಲವೂ ತಪ್ಪು. ಯಾಕೆ ಇಷ್ಟೊಂದು ಅಸಹನೆ? ಯಾಕೆ? ಏನಾಗುತ್ತೆ ಒಂದೇ ಮಾತರಂ ಹಾಡಿದರೆ? ನೋಡಿ ಸರ್, ನಮ್ಮ ಭಾರತದಲ್ಲಿ 150 ವರ್ಷದಿಂದ ನಾವು ಮುಸಲ್ಮಾನರು ಇದಕ್ಕೆ ನಾವು ಬೈಕಾಟ್ ಮಾಡ್ತಾ ಇರೋದು. 150 ವರ್ಷದಿಂದ, ಈಗಲ್ಲ, ಆ ಕಾಲದಿಂದಾನೇ. ಯಾವಾಗ ಇವರು ಇದು ಮಾಡಿದ್ರು, ಬರೆದ್ರು, ಆ ಕಾಲದಿಂದಾನೇ ನಾವು ಇದರಲ್ಲಿ ಒಬ್ಬನು ಮುಸಲ್ಮಾನ ಆಗಲಿ, ಒಬ್ಬ ನಮ್ಮ ಇದಾಗಲಿ, ಇದು ಒಂದೇ ಮಾತ್ರ ಹಾಡಿದ್ರು. ಪರ್ಟಿಕ್ಯುಲರ್ ರೀಸನ್ ಏನು? ಒಂದೇ ಮಾತ್ರಮಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರೋದು? ಒಂದು ನಿಮಿಷ ನೋಡಿ, ನಾವು ಲಾ ಇಲಾಹ ಇಲ್ಲಲ್ಲ ಅಂದರೆ ನಾವು ಲಾ ಇಲಾಹ ಇಲ್ಲಲ್ಲ ಮುಹಮ್ಮದ್ ರಸೂಲ್ಲ, ನಾವು ಒಂದೇ ದೇವರಿಗೆ ನಾವು ಆರತಿ ಮಾಡೋದು, ಪೂಜೆ ಮಾಡೋದು, ನಂಬಿಕೆ ಇರೋದು ಒಂದೇ ದೇವರ ಮೇಲೆ ನಮಗೆ. ಕರೆಕ್ಟ್. ನಾವು ಭೂಮಿಗೆ ದೇವರು ಅಂತ ನಾವು ಹೇಳಲ್ಲ, ಗಾಯ ಮಾತಾಗೆ ದೇವರು ಅಂತ ಹೇಳಲ್ಲ, ಗಾವ್ಗೂ ಇದಂತ ನಾವು ಹೇಳಲ್ಲ. ನಮ್ಮ ಇದರಲ್ಲಿ ಏನಂದರೆ, ನಮಗೆ ಇದು ಈ ನಮ್ಮ ಉಲಮಾಗಳು ಆಗಲಿ, ನಮ್ಮ ದೊಡ್ಡ ದೊಡ್ಡ ಇವರು ಆಗಲಿ, ಇದನ್ನು ಬೈಕಾಟ್ ಮಾಡಿದ್ದೀವಿ, ಇನ್ನೂ ನಾವು ಬೈಕಾಟ್ ಮಾಡ್ತೀವಿ. ಇದಕ್ಕೆ ನಾವು ಇದು ಮಾಡಲ್ಲ. ಧರ್ಮದಲ್ಲಿ ಸಾದಿಕ್ ಪಾಷಾ ಅವರೇ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಹೇಳ್ತಾ ಇರೋದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾಡಿ ಅಂತ, ಮದ್ರಸದಲ್ಲಿ ಮಾಡಿ ಅಂತ ಹೇಳಿಲ್ಲ, ಅಲ್ಲಲ್ಲ, ಮಸೀದಿಯಲ್ಲಿ ಮಾಡಿ ಅಂತ ಹೇಳಿಲ್ಲ. ಅಲ್ಲ, ನೋಡಿ, ನನ್ನ ಮಕ್ಕಳಿದ್ದಾರೆ ಸರ್ಕಾರಿ ಇದರಲ್ಲಿ, ಅವರು ಓದಬೇಕಾ? ಯಾಕೆ ನಮ್ಮೆಲ್ಲ ಬಲವಂತವಾಗಿ ಇದು ಮಾಡ್ತೀರಾ? ಬಲವಂತ ಯಾಕೆ ಇದರಲ್ಲಿ ಮಾಡಬಾರ್ದು? ಆ ಕಾಲದಿಂದ ಆಗಲಿಲ್ಲ, ಈಗ ಏನು ಕಡ್ಡಾಯ ಮಾಡೋದು? ಅದಕ್ಕೆ ಮಾಡಲೇಬೇಕು ಅಂತ. ಸಾದಿಕ್ ಪಾಷಾ ಅವರೇ, ನರೇಂದ್ರ ಮೋದಿ ಅವರು ದೇಶ ನಡೆಸ್ತಾ ಇರೋದು, ಮದ್ರಸಾ ನಡೆಸ್ತಾ ಇಲ್ಲ, ದೇಶ ನಡೆಸಿ ಮಸೀದಿ ನಡೆಸ್ತಾ ಇಲ್ಲ. ನೋಡಿ, ದೇಶದ ಪ್ರಧಾನಿ ಅವರು ಮಸೀದಿ ಅಧ್ಯಕ್ಷರಲ್ಲ, ಮದ್ರಸಾ ಅಧ್ಯಕ್ಷರಲ್ಲ. ಇದ್ದೆ ಅಂದ್ರೆ ಬಲಂತಾಗೆ ನೀವು ಭೂಮಿಗೆ ಪೂಜೆ ಮಾಡಿ, ನೀವು ದುರ್ಗಾ ಮಾತೆಗೆ ಪೂಜೆ ಮಾಡಿ ಅಂದ್ರೆ ಯಾರು ಮಾಡ್ತಾರೆ? ಮುಸಲ್ಮಾನರು ಮಾಡ್ತಾರ? ನಾವು ಮಾಡಲ್ಲ. ನಮ್ಗೆ ಒಬ್ಬನೇ ಅಲ್ಲ, ನಾವು ದೇಶ ಪ್ರೇಮಿ ಅಂತ ಗೊತ್ತಿದೆ, ಇಡೀ ಭಾರತಕ್ಕೆ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಪ್ರಾಣ ಕೊಟ್ಟಿರೋ ಜನ ನಾವು. ಕ್ಷಮೆ ಕೇಳಿ ಅವರು ಬರಿತಾರಲ್ಲ, ಅದು ನಾವು ಕೇಳ್ಕೋಬೇಕಾ? ನಾವು ಓದ್ಬೇಕಾ? ಎಲ್ಲಿಂದ ಕ್ಷಮೆ ಕೇಳೋರು ಒಂದೇ ಮಾತ್ರ ಕಂಪನಿ ಬರ್ದಿರೋದು ಇದು. ಅಲ್ಲ, ಸಾದಿಕ್ ಪಾಷಾ ಅವರು ಎಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡಿದ್ರೆ ಚರ್ಚೆ ದಿಕ್ ತಪ್ಪತ್ತೆ. ಅದು ನೀವು ಕ್ಲಿಯರ್ ಆಗಿ ಹೇಳಿ, ಒಂದೇ ಮಾತರಮಿಗೆ ವಿರೋಧ ಇರೋದು, ಅದರಲ್ಲಿ ದೇವರ ಉಲ್ಲೇಖ ಬರುತ್ತೆ ಅಂತ. ಅಲ್ಲಲ್ಲ, ನೋಡಿ, ಅದರಲ್ಲಿ ಎಷ್ಟು ದೇವರು ಇದಿದೆಲ್ಲ, ದುರ್ಗಾ ಮಾತಾದು ಇದಿದೆ, ಭೂಮಿದು ಇದೆ, ಇನ್ನೂ ಇದೆ, 6-5 ಇದಿದೆ ಅದರಲ್ಲಿ. ಅದು ಹೇಳಿದ್ರೆ ನಮ್ಗೆ ಹರಾಮು, ನಮ್ಮ ಇದು ಹೋಗುತ್ತೆ, ಈಮಾನ್ ಹೋಗುತ್ತೆ. ಅದು ನಾವು ಹೇಳ್ಬಾರ್ದು. ನನಗೆ ಪಾಯಿಂಟ್ ಅರ್ಥ ಆಯ್ತು. ನಾನು ಉಮರ್ ಶರೀಫ್ ಅವರನ್ನು ಕೂಡ ಒಂದು ರಿಯಾಕ್ಷನ್ ಪಡ್ಕೊಳ್ತೀನಿ. ಉಮರ್ ಶರೀಫ್ ಅವರೇ, ನಾನು ಅನೇಕ ಸಂದರ್ಭದಲ್ಲಿ ಮುಸ್ಲಿಂ ವಿದ್ವಾಂಸರು ಮಾತನಾಡಿದ್ದನ್ನು ಗಮನಿಸಿದ್ದೀನಿ. ದೇಶ ಪ್ರೇಮ ಅನ್ನೋದು ನಮ್ಮ ಇಮಾನಿನ ಒಂದು ಭಾಗ ಅಂತ. ದೇಶಭಕ್ತಿ ಗೀತೆಯು ಕೂಡ ಒಂದು ಇಮಾನಿನ ಭಾಗ ಆಗೋದಿಲ್ವಾ? ಆ ರೀತಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ನೋಡಿ, ಇವಾಗ ನಮ್ಮ ಭಾರತ ದೇಶವನ್ನ ನಾವು ತಾಯಿ ಅಂತ ಭಾವಿಸಬಹುದು. ನಾನು ನನ್ನ ತಾಯಿಗೆ ಏನು ಗೌರವ ಸಲ್ಲಿಸ್ತೀನೋ ಅದೇ ರೀತಿ ನನ್ನ ಭೂಮಿಗೆ ಕೂಡ ನಾನು ಪ್ರೀತಿ, ಮಮತೆ ಎಲ್ಲವನ್ನು ತೋರಿಸ್ಕೊತೀನಿ. ನಾನು ನನ್ನ ದೇಶವನ್ನ ತಾಯಿ ಅಂತಾನೆ ಕರಿತೀನಿ ನಾನು. ಆದ್ರೆ ಇಲ್ಲಿ ವ್ಯತ್ಯಾಸ ಏನಂದ್ರೆ, ನಾವು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಕ್ಕೆ ನಮ್ಗೇನು ಆಕ್ಷೇಪ ಇಲ್ಲ. ವಿ ಕ್ಯಾನ್ ಸೇ, ಏನು ಅಭ್ಯಂತರ ಇಲ್ಲ. ನಾವು ನೋಡಿ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗೇನೋ ನನ್ನ ತಾಯಿಗೆ ವಿಜಯತೆ ಆಗ್ಲಿ ಅಂತ ನಾನು ಹೇಳ್ಕೊತೀನಿ. ಇದ್ರಲ್ಲಿ ಏನು ತೊಂದರೆ ಇಲ್ಲ. ನಾನು ಇವತ್ತಿಗೆ ಉಮರ್ ಶರೀಫ್ ಹೇಳ್ಕೊತಾ ಇದೀನಿ, ಏನು ತೊಂದರೆ ಇಲ್ಲ. ಇವಾಗ ಇರೋದೇನಂದ್ರೆ, ನೀವು ಒಂದೇ ಮಾತೃನಲ್ಲಿ ಇರತಕ್ಕಂತ ತ್ವಂ ಹಿ ದುರ್ಗಾ ದಶಪ್ರಹರ್ನ ಧಾರಿಣಿ ಅಂತ ಹೇಳುವಾಗ, ನೀನೇ ನಮ್ಮ ತಾಯಿ ದುರ್ಗೆ, ನಿನಗೆ 10 ಕೈಗಳು ಇವೆ ಅಂತ ಹೇಳ್ಕೊಂಡು ಆ ಹಾಡಿಗೆ ನೀವು ಕೂಡ ಬೆಂಬಲ ಕೊಡ್ಬೇಕಂತ ಹೇಳುವಾಗ ನಾವು ಹೇಳ್ಕೊತೀವಿ, ಇಲ್ಲ ಸ್ವಾಮಿ, ಅದು ನಿಮ್ಮಿಷ್ಟ, ನಿಮ್ಮ ಸ್ವಾತಂತ್ರ್ಯ, ನೀವು ಹಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ಕೊಳ್ಳಲ್ಲ. ನಿಮ್ಮ ಪ್ರೈವಸಿ, ನಿಮ್ಮ ಫ್ರೀಡಮ್ ಇದೆ,
ನಾವು ನಿಮ್ಗೆ ತಡೆಯಾಗಿ ಬರೋದಿಲ್ಲ ಅಂತ ನಾವು ಹೇಳ್ಕೊತೀವಿ. ಆದ್ರೆ ನೀವು ಬಲವಂತಪಡಿಸಿ ಮುಸಲ್ಮಾನರು ಕೂಡ ನೀವು ಅದನ್ನ ಗೌರವಿಸಬೇಕಂತಂದ್ರೆ ನಾವು ಹೇಳ್ಕೊತೀವಿ, ನಾವು ದೇವನಾದ ಅಲ್ಲಾಹನ ಹೊರತುಪಡಿಸಿ ಬೇರೆ ಯಾರನ್ನು ಆರಾಧನೆ ಮಾಡೋದಿಲ್ಲ. ಪ್ರವಾದಿ ಮೊಹಮ್ಮದ್ ಗೌರವಿಸೋದಕ್ಕೂ ಹಾಡೋದಕ್ಕೂ ವ್ಯತ್ಯಾಸ ಇದೆ. ಉಮರ್ ಶರೀಫ್ ಅವರೇ, ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಒಂದೇ ಮಾತರಮನ್ನ ನುಡಿಸ್ತಾರೆ, ನಾನು ಅದಕ್ಕೆ ಗೌರವ ಸಲ್ಲಿಸಬೇಕು ಒಬ್ಬ ದೇಶದ ನಾಗರಿಕನಾಗಿ ಅಂತಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅದರಿಂದ? ಇವಾಗ ಅದರ ಇತಿಹಾಸವನ್ನು ನೋಡ್ಬೇಕಂದ್ರೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬಂದು 1970s ನಲ್ಲಿನೇ ಈ 2 ಚರಣಗಳನ್ನು ಅವರು ಬರ್ದಿಟ್ಟಿದ್ರು. ಫಸ್ಟ್ 2 ಚರಣಗಳನ್ನು ಬರ್ದಿಟ್ರು. ಅಲ್ಲಿ ಏನು ಸಮಸ್ಯೆ ಇಲ್ಲ, ಪೂರ್ತಿಯಾಗಿ ಬರ್ದಿದ್ರು. ನಾವು ಅಡಾಪ್ಟ್ ಮಾಡ್ಕೊಂಡಿರೋದು 2 ಚರಣಗಳನ್ನ, ಅಂದ್ರೆ ಕಾಂಗ್ರೆಸ್ ಅಡಾಪ್ಟ್ ಮಾಡ್ಕೊಂಡಿರೋದು 2 ಚರಣಗಳು. ಫುಲ್ ಇತಿಹಾಸ ಕೇಳ್ಬೇಕು ನೀವು. ಫಸ್ಟ್ 1970s ನಲ್ಲಿ 2 ಚರಣಗಳನ್ನು ಅವರು ರಚಿಸಿರುವಾಗ ತೊಂದರೆ ಏನಿರ್ಲಿಲ್ಲ. ಆನಂದ ಮಠನಲ್ಲಿ 1982 ನಲ್ಲಿ ಇನ್ನ 4 ಸೇರಿಸಿ 6 ಚರಣಗಳಾಯ್ತು. ಅದರ ನಂತರ ಅದು ಬರೀ ಹಿಂದೂಗಳಿಗಂತ ಅವ್ರಿಗಂತ ಅದು ಸೀಮಿತವಾಯ್ತು. ಉಮರ್ ಶರೀಫ್ ಅವರು, ನಿಮಗೆ ಇಸವಿ ತಪ್ತಾ ಇದೆ ಅಂತ ನಾನು ಭಾವಿಸ್ತೀನಿ. 1982 ಎಲ್ಲ ಆಯ್ತು, ಇಸವಿ ತಪ್ತಾ ಇದೆ ನಿಮಗೆ. 1882 ಸಾರಿ, ಒಂದು ನಂಬರ್ ಜಾಸ್ತಿ ಮಾಡ್ಬಿಟ್ಟೆ. 1882 ನಲ್ಲಿ ಅವರು 6 ಚರಣಗಳನ್ನು ಅವರು ಉಲ್ಲೇಖ ಮಾಡಿದ್ರು ಆನಂದ ಮಠನಲ್ಲಿ. ಮತ್ತೆ 1870s ನಲ್ಲಿ ಅವರು 2 ಚರಣಗಳು ಮಾತ್ರ ಅವರು ರಚಿಸಿದ್ರು. ಸೊ ಇದರಲ್ಲಿ ಏನಂದ್ರೆ ಆ 2 ನಾವು ಒಪ್ಪಿಗೆ ಕೊಟ್ಟಿದ್ದೀವಲ್ಲ. ನ್ಯಾಷನಲ್ ಸಾಂಗ್ ನಲ್ಲಿ ಇವತ್ತಿಗೂ 1950 ನಲ್ಲಿ ರಾಜೇಂದ್ರ ಪ್ರಸಾದ್ ಎರಡಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಇವಾಗ ನೀವು ಅದನ್ನ ಇನ್ನೂ 4 ಪುನಃ ತಗೊಂಡ್ ಬರ್ಬೇಕಾದ್ರೆ ಇಲ್ಲಿ ಬಂದು ನನ್ನ ಪ್ರಶ್ನೆ ಇಷ್ಟೇ. ಉಮರ್ ಶರೀಫ್ ಅವರೇ, ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ, ಎದ್ದು ನಿಂತು ಗೌರವ ಕೊಡಿ ಒಂದು ಗಾನಕ್ಕೆ, ಒಂದು ದೇಶಭಕ್ತಿ ಗೀತೆಗೆ ಎದ್ದು ನಿಂತು ಗೌರವಿಸಿ ಅಂತ ಹೇಳುತ್ತೆ. ಆರತಿ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ಇಲ್ಲಿ. ಇಷ್ಟನ್ನ ವಿರೋಧ ಮಾಡಬೇಕಾದಂತ ಅಗತ್ಯ ಏನು? ನೋಡಿ, ನಾವು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನು ಕೂಡ ನೋಡೋಣ. ಬಿಜಾಯ್ ಎಮಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1986 ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಏನಂತ ಹೇಳಿ, 3 ಯುವಕರು ಅವರು ಬಂದು ಜಿಹೋವಾಸ್ ವಿಟ್ನೆಸಸ್ ಅಂದ್ರೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಅವರು ನ್ಯಾಷನಲ್ ಆಂಥಮ್ ಅನ್ನೇ ಹಾಡಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಆಯ್ತು. ಅವಾಗ ಸುಪ್ರೀಂ ಕೋರ್ಟ್ ಹೇಳಿದೆ, ಯು ಕೆನಾಟ್ ಕೋರ್ಸ್ ಬೈ ಮೇಕಿಂಗ್ ಸಿಂಗಿಂಗ್ ಆಬ್ಲಿಗೇಟರಿ. ನೀವು ಅವರನ್ನ ಫೋರ್ಸ್ ಮಾಡಂಗಿಲ್ಲ. ನೀವು ನ್ಯಾಷನಲ್ ಆಂಥಮ್ ಅನ್ನ ಪಠಿಸಬೇಕಂತ ನೀವು ಅವರಿಗೆ ಹಾಡಿ ಅಂತ ಯಾರು ಹೇಳಿಲ್ಲ ಇಲ್ಲಿ. ಹಾಡಿ ಅಂತ ಯಾರು ಹೇಳಿಲ್ಲ ಇಲ್ಲಿ. ಫೋರ್ಸ್ ಯಾರು ಮಾಡ್ತಾರೆ? ಗೌರವ ಕೊಡ್ತೀವಿ. ರಾಷ್ಟ್ರಪತಿಗಳು ಬರ್ತಾರೆ, ರಾಷ್ಟ್ರಪತಿಗಳು ಬರುವಾಗ ರಾಷ್ಟ್ರಗೀತೆಯ ಜೊತೆಗೆ ಒಂದೇ ಮಾತನ್ನು ಕೇಳಿಸುತ್ತೆ. ನಾವು ಕೂಡ ಏನ್ ಹೇಳ್ಕೊತಿದ್ವಿ, ಇವಾಗ ಕಡ್ಡಾಯ ಪಡಿಸಿದ್ರೆ ನಾವು ಅಲ್ಲಿ ನಿಂತ್ಕೊಳ್ಳೇಬೇಕಂತ ನೀವು ಕಡ್ಡಾಯ ಪಡಿಸಿದ್ರೆ ನಾವು ಏನು ಕಾನೂನು ವಿರುದ್ಧವಾಗಿ ಏನ್ ಮಾಡಕ್ಕಾಗಲ್ಲ. ನಾವು ಏನೇ ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ಮೂಲಕ ನಮ್ಗೆ ಏನ್ ಬೇಕಾಗಿದೆ ಉಮರ್ ಶರೀಫ್ ಅವರೇ, ಹಾಗೆ ಇರಿ. ನಾನು ಮೋಹನ್ ವಿಶ್ವ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ ಇಲ್ಲಿ. ಮೋಹನ್ ವಿಶ್ವ ಅವರೇ, ನನ್ನ ಧರ್ಮ ಇದು ಜಾತ್ಯತೀತ ದೇಶ. ನನ್ನ ಧರ್ಮ ಮೂರ್ತಿ ಪೂಜೆಯನ್ನು ವಿರೋಧಿಸುತ್ತೆ, ಅಥವಾ ಮೂರ್ತಿ ಪೂಜೆಗೆ ನನ್ನ ಧರ್ಮ ಒಪ್ಪಲ್ಲ. 1. 2, ಬಹುದೇವತಾರಾಧನೆಯನ್ನು ನನ್ನ ಧರ್ಮ ಒಪ್ಪಲ್ಲ. ಹಿಂಗಿದ್ದಾಗ ನೀವು ಕಡ್ಡಾಯ ಮಾಡಿದರೆ ನಾನು ಯಾಕದನ್ನ ಒಪ್ಕೊಳ್ಳಿ? ದೇಶದ ನಾಗರಿಕನಾಗಿ ಧಾರ್ಮಿಕ ಸ್ವಾತಂತ್ರ್ಯ ನನ್ನ ಮೂಲಭೂತ ಹಕ್ಕು. ಆರ್ಟಿಕಲ್ 25 ಕ್ಲಿಯರ್ ಆಗಿ ಹೇಳುತ್ತೆ ಧಾರ್ಮಿಕ ಸ್ವಾತಂತ್ರ್ಯ. ರಕ್ಷಿತ್, ನೋಡಿ, ಈ ಒಂದೇ ಮಾತರಂ ಗೀತೆ ಅನ್ನೋದು ಸ್ವಾತಂತ್ರ್ಯ ಬರೋದಕ್ಕೆ ಆಲ್ಮೋಸ್ಟ್ ಒಂದು 70 ವರ್ಷಗಳ ಹಿಂದಿನ ರಚನೆ ಆದಂಥ ಒಂದು ಗೀತೆ. ಆಗ ಯಾವ ಧರ್ಮ, ಯಾವ ಜಾತಿ ಏನೂ ಇರಲಿಲ್ಲ. ಎಲ್ಲರೂ ಒಗ್ಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಬೇಕಿದ್ದಂಥ ಒಂದು ಹೇಳ್ತಾರೆ, ಆ ಕ್ರಾಂತಿಗೆ ಆ ಬೇಕಾದಂಥ ಒಂದು ದೇಶಭಕ್ತಿ ಗೀತೆ ಅದು ಅವತ್ತು ರಚನೆ ಆಗಿದ್ದು, ಆಯ್ತಲ್ಲ. ತಿರ್ಗಾ ಇದರ ಒಂದು ಇತಿಹಾಸ ತೆಗೆದು ನೋಡ್ರೆ ನಿಮಗೆ 1896ರಲ್ಲಿ ಇದೇ ರವೀಂದ್ರನಾಥ ಟಾಗೂರ್ ಒಂದೇ ಮಾತರಂ ಗೀತೆನ ಕಲ್ಕತ್ತಾ ಕಾಂಗ್ರೆಸ್ ಅಲ್ಲಿ ಹಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ 1901ರಲ್ಲಿ ದಕ್ಷಿಣ್ ಚರಣ್ ಸೇನ್ ಅವರು ಅಷ್ಟೇ ಕಲ್ಕತ್ತಾ ಕಾಂಗ್ರೆಸ್ ಅಲ್ಲಿ ಎಂಟೈರ್ 6 ಚರಣಗಳನ್ನು 2ನೇ ಬಾರಿ ಹಾಡ್ತಾರೆ. ಅದಾದ್ಮೇಲೆ ಕವಯತ್ರಿ ಸರಳಾದೇವಿ ಚೌಧರಿ ಅಂತ ಹೇಳಿ ಅವರು ಬನಾರಸ್ ಕಾಂಗ್ರೆಸ್ ಅಲ್ಲಿ 1905ರಲ್ಲಿ ಪೂರ್ತಿ 6 ಚರಣನೂ ಹಾಡ್ತಾರೆ. ಅದಾದ ನಂತರ ಲಾಲಾ ಲಜಪತ್ ರಾಯ್ ಅವ್ರನ್ನ ಜರ್ನಲ್ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಹೆಸರು ಒಂದೇ ಮಾತರಂ ಅಂತ ಕೊಡ್ತಾರೆ. ಈ ರೀತಿಯಾಗಿ ಕಾಂಗ್ರೆಸ್ನ ಇತಿಹಾಸನೇ ಇದೆ. ಅಷ್ಟೇ ಯಾಕೆ, ನಿಮ್ಗೆ ಇವರು ಯಾರದು ಹಿರಾಲಾಲ್ ಸೇನ್ ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ ಪೊಲಿಟಿಕಲ್ ಸಿನಿಮಾ ಮಾಡ್ತಾರೆ 1905 ಕಾಂಗ್ರೆಸ್ ಬಗ್ಗೆ ಕೇಳಿಲ್ಲ. ಅಲ್ಲ, ನಾನು ಹೇಳ್ತಿರೋದು ನಾನು ಅವರ ಸಮುದಾಯಕ್ಕಿರುವಂತ ಆತಂಕದ ಬಗ್ಗೆ ಕೇಳ್ತೀನಿ. ಫಸ್ಟ್ ಹೇಳಿದ್ರೆ ನೋಡಿ ಮಧ್ಯಾಹ್ನ ಫಸ್ಟ್ ಹೇಳಿದ್ರೆ ಮಧ್ಯಾಹ್ನ ಆಗ್ತಾರೆ, ಅದಕ್ಕೆ ನಾನು ಬಂದೇ ಬರ್ತೀನಿ. 1905ಲ್ಲಿ ಬಂದಂತ ಒಂದು ಫಸ್ಟ್ ಪೊಲಿಟಿಕಲ್ ಸಿನಿಮಾದಲ್ಲಿ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೇ ಮಾತ್ರ ಪೂರ್ತಿ ಆಡ್ತಾರೆ. ನನ್ನ ಸ್ನೇಹಿತರು ಹೇಳಿದ್ರು,
ಇದು ತದನಂತರ ಬಂದಿರೋದು. ನಾವು ಡೇ 1 ಇಂದ ಒಪ್ಕೊಳ್ಳಿಲ್ಲ 150 ವರ್ಷದಿಂದ ಅಂತ ಹೇಳ್ಬಿಟ್ಟು 20th May 1906 ಬರಿಸಾಲ್, ಇವಾಗ ಬಾಂಗ್ಲಾದೇಶಲ್ಲಿದೆ ಜಾಗ, ಅಲ್ಲಿ ಸುಮಾರು 20,000 ಜನ ಹಿಂದೂಗಳು ಮುಸಲ್ಮಾನರು ಒಗ್ಗಟ್ಟಾಗಿ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ ಒಂದೇ ಮಾತ್ರ ಹೇಳ್ಕೊಂಡು. ಅವತ್ತಿನ ನಡ್ಕೊಂಡ್ ಬಂದಿರೋದು. ಮಾತಾಡ್ಬೇಕು, ನಾನು ಮಧ್ಯ ಮಾತಾಡಿಲ್ಲ, ದಯವಿಟ್ಟು ಸುಮ್ಮನೆ. ಇದಕ್ಕೆ ಫಸ್ಟ್ ಅಬ್ಜೆಕ್ಷನ್ ಬರೋದು 1937 ನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಮುಸ್ಲಿಂ ಲೀಗ್ ಅವರಿಬ್ರೆ ಫಸ್ಟ್ ಅಬ್ಜೆಕ್ಷನ್ ತೆಗೆಯೋದು, ಆಯ್ತಲ್ಲ. ಯಾಕಂದ್ರೆ ಪಾಕಿಸ್ತಾನ ಕ್ರಿಯೇಟರ್ಸ್ ಅವ್ರಿಗೆ ಬೇಕಾಗಿರ್ಲಿಲ್ಲ ಅವತ್ತು. ಇವರು ಮೂರ್ತಿ ಪೂಜೆಗೆ ಮಾಡೋದಿಲ್ಲ, ತಿರ್ಗಾ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡಲ್ಲ ಅಂತ ಹೇಳ್ತಾರಲ್ಲ ಇವರು. ಹಾಗಾದ್ರೆ ಟಿಪ್ಪು ಸುಲ್ತಾನ್ ಏನಕ್ಕೆ ಪೂಜೆ ಮಾಡ್ತಾರೆ? ಟಿಪ್ಪು ಸುಲ್ತಾನ್ ಏನಕ್ಕೆ ಆರಾಧನೆ ಮಾಡ್ತಾರೆ? ಇವರು ಮಾಡಬಾರ್ದು ತಾನೇ? ಇವರು ಮೂರ್ತಿ ಪೂಜೆ ಮಾಡಾಗಿದ್ರೆ ಏನಕ್ಕೆ ಆರಾಧನೆ ಮಾಡ್ತಾರೆ? ಪ್ರಶ್ನೆ ಇರೋದಿಲ್ಲ. ಏನ್ ಗೊತ್ತಾ ಅವ್ರಿಗೆ ಮೇಜರು, ಇವ್ರಿಗಲ್ಲಿ ಮಾತೇ ಅನ್ನೋದೇ ಸಮಸ್ಯೆ. ಅದೇ ಅದನ್ನ ಗಂಡದವರಿದ್ರೆ ಅವ್ರು ನಿಜವಾಗ್ಲೂ ವಿರೋಧ ಮಾಡ್ತಿರಲ್ಲ. ಅವತ್ತು ಜಿನ್ನಾನು ಹೇಳ್ತೀನಿ, ಕೇಳಿದಾನೆ ಓಪನ್ ಆಗಿ, ಇಟ್ಸ್ ಅ ಫ್ಯಾಕ್ಟ್. ನನ್ನ ಪ್ರಶ್ನೆಗೆ ಮೋಹನ್ ವಿಶ್ವರ್ ಇದು ಉತ್ತರ ಅಲ್ಲ. ನೋ 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 ನೋ. ನಾನು ಆರ್ಟಿಕಲ್ 25 ಹೇಳಿದೆ. ನೀವು ನಾನು ಹೇಳೋದು ಕೇಳಿಸ್ಕೊಳ್ಳಿ. ಸಾದಿಕ್ ಪಾಷಾ ಒಂದ್ ನಿಮಿಷ ಒಂದೇ ಮಾತ್ರ. ನನಗೆ ಇರೋದು ಈಗ ಉಮರ್ ಶರೀಫ್ ಅವರು ಮತ್ತು ಸಾದಿಕ್ ಪಾಷಾ. ಉಮರ್ ಶರೀಫ್ ಅವರು ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು, 2 ಚರಣಗಳ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ. ತ್ವಮ್ಹಿ ದುರ್ಗಾದಶ ಪ್ರಹಣಧಾರಿಣಿ ಅಂತ ಹೇಳಿ ನೀವು ಹಿಂದೂ ಧರ್ಮದ ದೇವರನ್ನ ಕವನದಲ್ಲಿ ಆ ಹಾಡಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರುವಾಗ ನನ್ನ ಧರ್ಮ ಅದನ್ನು ಅಲೋ ಮಾಡಲ್ಲ ರೀ. ಬಹುದೇವತಾರಾಧನೆಯನ್ನು ನನ್ನ ಧರ್ಮ ಅಲೋ ಮಾಡಲ್ಲ. ಅಲ್ಲ, ನನಗೆ ಧರ್ಮ ಬಾಹಿರ, ಅದು ಹರಾಮ್. ಅದು ನಾನು ಅದೇ ನಿಮಗೆ ಪ್ರಶ್ನೆ ಕೇಳ್ತೀನಿ. ಟಿಪ್ಪು ಸುಲ್ತಾನ್ ಹೆಂಗ್ ಅಲೋ ಮಾಡ್ತಿದೆ ನಿಮ್ ಧರ್ಮ? ಹಾಗಾದ್ರೆ ಟಿಪ್ಪು ಸುಲ್ತಾನ್ ಹೆಂಗ್ ಅಲೋ ಮಾಡ್ತಿದೆ ನಿಮ್ ಧರ್ಮನ? ಆರಾಧನೆ ಮಾಡ್ತಿರಲ್ಲ ಇವತ್ತು. ಸೌಕರ್ಯ ಮಾಡ್ಕೊಡ್ತಾರೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಮೇಡಮ್ ಕಾಮಾ ಅವರು ಮಾಡಿದಂತ 1907 ನಲ್ಲಿ ಭಾರತದ ಮೊದಲ ಒಂದು ಫ್ಲಾಗ್ ಡಿಸೈನ್ ಮಾಡ್ತಾರೆ ಗೊತ್ತಾ? ಅದರಲ್ಲಿ ಇದ್ದಿದ್ದು ಮಧ್ಯದಲ್ಲಿ ಒಂದೇ ಮಾತರಂ ಅಂತಾನೆ. ಒಂದೇ ಮಾತರಂ ವಿರೋಧ ಇಲ್ಲ, ಸಾಲುಗಳಿಗಷ್ಟೇ ವಿರೋಧ ಅಂತ. ಒಂದೇ ಮಾತರಂ ಮಾಡ್ತೀವಿ, ತೊಂದರೆ ಇಲ್ಲ ಅಂತ ಹೇಳಿದ್ರು ಉಮರ್ ಶರೀಫ್. 1937 ಅಬ್ಜೆಕ್ಷನ್ ಬಂದೇ ಇರಲಿಲ್ಲ. ಜಿನ್ನಾ ಅಬ್ಜೆಕ್ಷನ್ ತೆಗೆದ್ಮೇಲೆ ಇವರೆಲ್ಲ ಶುರು ಮಾಡೋದು ಅಬ್ಜೆಕ್ಷನ್. ಅಲ್ಲಿವರೆಗೂ ಯಾರಿಗೂ ಅಬ್ಜೆಕ್ಷನ್ ಇರಲಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾನೇ ತೆಗೆದ ಅಬ್ಜೆಕ್ಷನ್. ಜಿನ್ನಾ ಜೊತೆ ಜಿನ್ನಾ ತೆಗೆದಂತ ಅಬ್ಜೆಕ್ಷನ್ ಗೆ ಇವ್ರು ಇವತ್ತು ಹೇಳ್ತಾ ಇರೋದು, ಮತ್ತೇನು ಇಲ್ಲ ಇಲ್ಲಿ. ನಾನು ಅದೇ ಪ್ರಶ್ನೆ ಕೇಳ್ತೀನಿ, ನಿಮಗೆ ಮೂರ್ತಿ ಪೂಜಕರಲ್ಲ ಅಂತೀರಾ, ಬೇರೆ ದೇವರನ್ನ ಪೂಜೆ ಮಾಡಲ್ಲ ಅಂತೀರಾ, ಟಿಪ್ಪು ಸುಲ್ತಾನ್ ಮಾತ್ರ ಯಾಕಪ್ಪ ಪೂಜೆ ಮಾಡ್ತೀರಾ, ಆರಾಧನೆ ಮಾಡ್ತೀರಾ? ಟಿಪ್ಪು ಸುಲ್ತಾನ್ ಪೂಜೆ ಟಿಪ್ಪು ಸುಲ್ತಾನ್ ಒಂದು ನ್ಯಾಯ, ಹಾಗಾದ್ರೆ ದುರ್ಗಾ ಮಾತೆಗೆ ನ್ಯಾಯ. ರಾಜ ಒಬ್ಬರು ಅವಕಾಶ ಕೊಟ್ಟರು. ಉಮರ್ ಶರೀಫ್ ಒಂದ್ ನಿಮಿಷ ಉಮರ್ ಶರೀಫ್ ಅವರೇ, ಮೋಹನ್ ವಿಶ್ವ ಅವರು ಒಂದು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ, ಓಕೆ ಒಪ್ತೀವಿ. ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೂ ಅವಕಾಶ ಇಲ್ವಲ್ಲ? ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೂ ಅವಕಾಶ ಇಲ್ವಲ್ಲ? ಟಿಪ್ಪು ಜಯಂತಿ ಅಂತ ಆಚರಿಸೋದು ಇದು ಧರ್ಮ ಬಾಹಿರ ಅಲ್ವಾ? ಇದು ಧರ್ಮ ಸಮ್ಮತನ ಇದು ಅಂತ ಕೇಳೋದವ್ರು. ಓಕೆ ಮೋಹನ್ ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಬರ್ತ್ಡೇ ಫೆಸ್ಟಿವಲ್ ಮುಸಲ್ಮಾನರು ಮಾಡಲ್ಲ ಅಂತ ಹೇಳ್ತೀರಿ, ಆದ್ರೆ ಮೀಲಾದು ನಬಿ ಮಾಡ್ತಾರೆ, ಮುಸಲ್ಮಾನರೇ ಮಾಡೋದು. ಮೀಲಾದು ನಬಿ ಏನೋ ಪ್ರವಾದಿಯ ಹುಟ್ಟಿನ ದಿವಸದ ಹಬ್ಬದ ಆಚರಣೆ. ಸೊ ಹಾಗಾಗಿ ಮುಸಲ್ಮಾನರಲ್ಲಿ ಬರ್ತ್ಡೇ ಮಾಡಲ್ಲ ಅಂತಿಲ್ಲ. ಪ್ರವಾದಿಯವರನ್ನ ನೀವು ಟಿಪ್ಪು ಸುಲ್ತಾನ್ ಮತ್ತು ಪ್ರವಾದಿಯವರನ್ನ ಒಂದೇ ತಟ್ಟೆಯಲ್ಲಿ ಇಡೋದು ಸಮಂಜಸ ಅಂತ ಅನಿಸ್ತಾ ಇಲ್ಲ. ಫಸ್ಟ್ ಪ್ರಶ್ನೆ ಮಾಡಿದೆ ಆರಾಧನೆ, ನಾವು ಪ್ರವಾದಿಯನ್ನು ಕೂಡ ಆರಾಧನೆ ಮಾಡಲ್ಲ. ಹುಟ್ಟು ಹಬ್ಬದ ಆಚರಣೆ ಮಾಡೋದು, ಅವ್ರ ಹತ್ರ ಹೋಗಿ ಬೇಡಿಕೆ ಇಡೋದು, ಅದು ಎಂಥದ್ದು ಏನಿಲ್ಲ. ಅವ್ರ ಬರ್ತ್ಡೇಯನ್ನ ಕೆಲವರು ನಮ್ಮ ಸಮುದಾಯದಲ್ಲಿ ಅವ್ರ ಬರ್ಡೇಯನ್ನ ಆಚರಣೆ ಮಾಡೋರು ಇದ್ದಾರೆ. ಹಾಗಾಗಿ ಬರ್ಡೇ ಆಚರಣೆ ಬೇರೆ, ಆರಾಧನೆ ಬೇರೆ. ಇವಾಗ ನೀವೆಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮನ್ನ ಯಾರಾದ್ರೂ ಪೂಜೆ ಮಾಡ್ತಿದ್ರಾ? ಮೋಹನ್ ಅವ್ರನ್ನ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ನೀವು ಎಲ್ಲಾ ಸೆಲೆಬ್ರೇಷನ್ ಸಮಸ್ಯೆ ಆಗಲ್ಲ, ಅದು ಧರ್ಮ ಬಾಹಿರ ಅಂತಾದ್ರೂ ಕೂಡ ಇದು ಸಮಸ್ಯೆ ಆಗುತ್ತೆ. ಹಾಡೊಂದು ಕೇಳಿಸಿಕೊಳ್ಳೋದಕ್ಕಾಗಲ್ಲ, ಧರ್ಮ ಬಾಹಿರ ಅಂತ ಯಾರು ಹೇಳಿದ್ದು? ಹಾಡೊಂದನ್ನು ನನಗೆ ಸಹಿಸಿಕೊಳ್ಳೋದಕ್ಕಾಗಲ್ಲ. ಒಂದು ವಿಷಯ ಏನಂದ್ರೆ, ನಮ್ಮಲ್ಲಿ ಬರ್ಡೇ ಸೆಲೆಬ್ರೇಷನ್ ಹಲವಾರು ಪಂಗಡದವರು ಆಚರಣೆ ಮಾಡೋರು ಇದ್ದಾರೆ, ಆದ್ರೆ ಹಲವಾರು ಪಂಗಡದವರು ಆಚರಣೆ ಮಾಡದೇ ಇರೋರು ಇದ್ದಾರೆ. ಆದ್ರೆ ಯಾರು ಕೂಡ ಇವರು ಶಿರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿಲ್ಲ, ನೀವು ಧರ್ಮ ಬಾಹಿರ ಆಗ್ಬಿಟ್ಟಿದ್ರ ಅಂತ ಏನು ಹೇಳಿಲ್ಲ. ಮೋಹನ್ ಗೌಡ್ರೆ, ನನ್ನ ಧರ್ಮ ಬಾಹಿರವಾದದ್ದನ್ನ ನೀನು ಮಾಡು ಅಂತ ಹೇಳಿದ್ರೆ ನಾನು ಹೆಂಗ್ ಮಾಡ್ಲಿ? ನನಗೆ ಸಂವಿಧಾನ ನನ್ನದೇ ಆದಂತಹ ಹಕ್ಕುಗಳನ್ನು ಕೊಟ್ಟಿದೆ. ಮಾಡು ಅಂತ ಹೇಳಿದ್ರೆ ಹೆಂಗೆ ನೀವು ಬಲವಂತವಾಗಿ ಮಾಡಿಸ್ತೀರಿ? ಸರಿಯಾ ಇದು? ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಧರ್ಮ ಬಾಹಿರವಾದದ್ದನ್ನು ಮಾಡಲಿಕ್ಕಾಗಿ ಎಲ್ಲಿ ಸಹ ಕೇಂದ್ರ ಸರ್ಕಾರದ ಸುತ್ತಲಲ್ಲಿ ಹೊಡೆಸಿಲ್ಲ. ಈಗ 150ನೇ ವರ್ಷ ಇಡೀ ದೇಶದ ಎಲ್ಲರೂ ಸಹ ಈಗ ಕೇಂದ್ರ ಸರ್ಕಾರದ ಸಾಂಸ್ಕೃತಿಕ ಇಲಾಖೆ ಮತ್ತು ಗೃಹ ಇಲಾಖೆ ಜಂಟಿಯಾಗಿ ಇದನ್ನು ಒಂದು 150 ವರ್ಷ ಆಚರಣೆ ಆಗಿದೆ ನಮ್ಮ ಹೆಮ್ಮೆಯ ವಿಷಯ. ಯಾಕೆಂತ ಹೇಳಿದ್ರೆ
1870 1837ವರೆಗೆ ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಸೇರಿ, ಎಲ್ಲ ಕ್ರಾಂತಿಕಾರಿಗಳು ಕರ್ನಾಟಕದಲ್ಲಿ ಹೈದರಾಬಾದ್ ಏಕೆ ಇದರ ಸಂದರ್ಭದಲ್ಲಿ ಇದೇ ವಂದೇ ಮಾತರಂ ಗೀತೆ ರಕ್ಷಣೆ ಮಾಡಿದೆ. ಲಾರ್ಡ್ ಕರ್ಜನ್ ಇವರು 1905 ಬಂಗಾಳ ವಿಭಜನೆ ಮಾಡಿದಾಗ ಮಾಡಿದ್ದು ಅಲ್ಲಿ ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಸೇರಿ ಆ ವಿಭಜನೆ ವಿರುದ್ಧ ಹೋರಾಟ ಮಾಡಿ ಅದನ್ನು ಒಂದೇ ಮಾಡಿದ್ದು ವಂದೇ ಮಾತರಂ ಗೀತೆ. ಆವಾಗ ಎಲ್ಲರೂ ಹೋರಾಟ ಮಾಡಿದ್ದಾರೆ. ಈಗ 150 ವರ್ಷ ನಡೀತಾ ಇದೆ. ಇದನ್ನು ನಾವು ಪೂಜೆ, ಕೇಂದ್ರ ಸರ್ಕಾರ ಅದನ್ನು ಪೂಜೆ ಮಾಡ್ಲಿಕ್ಕೆ ಹೇಳಿದಾರ, ಆರತಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಒಂದು ಭಾರತ ಮಾತೆಯನ್ನು ಒಂದು ದೇವಿ ರೂಪದಲ್ಲಿ, ಸಾಂಸ್ಕೃತಿಕ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ಅದನ್ನು ಮಾಡಲ್ಲ. ಅಲ್ಲ, ಕಾವ್ಯದ ರೂಪದಲ್ಲಿ ಇದು ಏನಂತ ಹೇಳಿದ್ರೆ, ದೇಶದ ಸಂವಿಧಾನದ ಆರ್ಟಿಕಲ್ 51A ಪ್ರಕಾರ ದೇಶದ ರಾಷ್ಟ್ರಗೀತೆ, ದೇಶದ ಚಿಹ್ನೆ, 1950 ಸಂವಿಧಾನ ಸಭೆಯಲ್ಲಿ ಪ್ರಾಬ್ಲಮ್ ಇಲ್ಲ. ವಂದೇ ಮಾತರಂನ ಕೆಲ ಸಾಲುಗಳಿಗೆ ಅಷ್ಟೇ ಸಮಸ್ಯೆ ಇರೋದು ಅವರಿಗೆ. ಭಾರತದ ಸಂವಿಧಾನ ಸಭೆ 1950ರಲ್ಲಿ ಜನಗಣ ಮನ ಮತ್ತು ವಂದೇ ಮಾತರಂ ರಾಷ್ಟ್ರೀಯ ಗೀತೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಎರಡು ಚರಣಗಳಿಗೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದಾರಲ್ಲ ಮೋಹನ್ ಗೌಡ್ರೆ. ನೀವು ತೊಮ್ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಅಂತ ಅವ್ರ ಬಾಯಲ್ಲಿ ಯಾಕೆ ಹಾಡಿಸ್ತೀರಿ? ಅದರಲ್ಲಿ ಇವತ್ತು ಈ ಮುಖಂಡರು ಏನು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಅದನ್ನು ನ್ಯಾಯಾಲಯದ ಮತ್ತು ಇದರ ಆದೇಶವನ್ನು ತಪ್ಪಾಗಿ ಇದನ್ನು ಮಾಡಿ ಇದನ್ನು ಮಾಡ್ತಾ ಇರೋದು ಇದು ಅತ್ಯಂತ ಖಂಡನೀಯ. ಯಾಕೆಂದರೆ ಇದರಲ್ಲಿ ಬಹಳ ಮುಖ್ಯ ಅಂದರೆ ಕಾವ್ಯಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಅದನ್ನು ಭಾರತ ಮಾತೆಗೆ ತಾಯಿ ರೂಪದಲ್ಲಿ ವಂದಿಸುವುದು. ಇವತ್ತು ದೇಶವನ್ನೇ ನಾನು ಗೌರವಿಸುವುದಿಲ್ಲ, ತಾಯಿ ರೂಪದಲ್ಲಿ ವಂದಿಸುವಂಥ ಕ್ರಾಂತಿಕಾರಿಗಳು ಯಾರು ಪ್ರೇರಣೆಯಾಗಿತ್ತು ಅದನ್ನೇ ನಾನು ರೆಸ್ಪೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಮದರ್ಲ್ಯಾಂಡ್ ಅಂತ ನಾವು ಒಪ್ಕೊಳ್ತೀವಿ ರೀ, ತಾಯಿನೆಲ್ಲ ಅಂತ ಒಪ್ಕೊಳ್ತೀವಿ. ತಾಯಿಯನ್ನ ದುರ್ಗೆ ಅಂತ ಕರೆಯೋದಕ್ಕೆ ನಮ್ದು ವಿರೋಧ ಇದೆ ಅಂತ. ದುರ್ಗೆ ಅಂತ ಹೆಂಗ್ ಕರೀಲಿ ನಾನು? 10 ಕೈಗಳಿಲ್ಲ ಉಳ್ಳಂತ ದುರ್ಗೆ ಅಂತ ನಾನು ಹೆಂಗ್ ಕರೀಲಿ? ನನ್ನ ಧರ್ಮದಲ್ಲ ಕಾನ್ಸೆಪ್ಟೇ ಇಲ್ವಲ್ಲ. ಅಲ್ಲ, ಇದು ಎಂತ ವಿಚಿತ್ರ. ನಮ್ಮ ದೇವಸ್ಥಾನಗಳಲ್ಲಿ ನಿಮ್ಗೆ ಮುಸ್ಲಿಮರು ಸ್ಟಾಲ್ ಹಾಕ್ಬಹುದು, ಅದಕ್ಕೆ ನಮಗೆ ಜಾತ್ಯತೀತ ಮನೋಭಾವನೆ ಅಂತ ಕೊಡ್ತಾರೆ. ಅಲ್ಲ ಇದು ಕೇಳಿ, ಇವತ್ತು ತಾಯಿ ಭಾರತ ಮಾತೆಯನ್ನ ತಾಯಿ ರೂಪದಲ್ಲಿ ವರ್ಣಿಸುವಂತಹ ಗೀತೆಗೆ ಇವತ್ತು ಇಸ್ಲಾಂ ಅಪಾಯದಲ್ಲಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ದೇಶದ ಸಂವಿಧಾನದ ಜಾತ್ಯತೀತ ತತ್ವ ಎಲ್ಲಿ ಹೋಯ್ತು? ಹಿಂದೂಗಳಿಗೆ ಜಾತ್ಯತೀತ ಪಾಠವನ್ನು ಕಲಿಸ್ತಾರಲ್ಲ. ಈಗ ದೇವಸ್ಥಾನದಲ್ಲಿ ಜಾತ್ರೆ ಉತ್ಸವದಲ್ಲಿ ಹಿಂದೂಗಳು ಮಾತ್ರ ವ್ಯಾಪಾರ ಮಾಡ್ಬೇಕಂತ ಹೇಳಿದಾಗ ನಮಗೆ ಜಾತ್ಯತೀತ ಪಾಠವನ್ನು ಕಲಿಸ್ತಾರೆ. ಈಗ ಎಲ್ಲಿದೆ ಜಾತ್ಯತೀತವಾದಿಗಳು? ಎಲ್ಲಿ ಹೋಗಿದ್ದಾರೆ? ಇವತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದನ್ನು ವಿರೋಧ ಮಾಡ್ತಾ ಇದೆ. ಕಾವ್ಯಾತ್ಮಕವಾಗಿ ದೇಶವನ್ನ ತಾಯಿ ನಾಳೆ ಸರ್ಕಾರ ಬದಲಾಗಿ ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿ ಅಂತ ಹೇಳ್ತಾರೆ. ದೇಶದ ಸಂವಿಧಾನದಲ್ಲಿ ಯಾವುದೇ ಇದ್ದರೆ ದೇಶದ ಸಂವಿಧಾನ, ಇದು ದೇಶದ ಸರ್ವೋಚ್ಚ ನ್ಯಾಯ ವಂದೇ ಮಾತರಂ, ನಮ್ಮ ದೇಶದ ಸಂವಿಧಾನದ 1950 ಸಂವಿಧಾನ ಸಭೆಯಲ್ಲಿ ಇದಕ್ಕೆ ಒಂದು ರಾಷ್ಟ್ರ ಗೀತೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನ ಹಾಡಬಾರ್ದು ಅಂತ ನಿಷೇಧ ಮಾಡಿಲ್ಲ. ಹಾಡಬೇಕಂತ ವಿರೋಧ ಮಾಡುವವರು ಭದ್ರತೆಗೆ ಏಕತೆಗೆ ವಿರೋಧ ಮಾಡಿದ್ದಾರೆ. ವಂದೇ ಮಾತರಮಿಂದ ದೇಶದ ಸ್ವಾತಂತ್ರ್ಯ ಬೇಕು, ವಂದೇ ಮಾತರಮಿಂದ ದೇಶದ ಸ್ವಾತಂತ್ರ್ಯ ಬೇಕು. ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನು ಉಮರ್ ಶರೀಫ್ ಅವರಿಗೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಬೇಕು. ನನಗೆ ವಂದೇ ಮಾತರಂ ಹಾಡಬೇಕು ಅಂತಂದಾಗ ನನಗೆ ಆರ್ಟಿಕಲ್ 25 ನೆನಪಾಗುತ್ತೆ. ನನಗೆ ಧಾರ್ಮಿಕ ಸ್ವಾತಂತ್ರ್ಯ ನನ್ನ ಮೂಲಭೂತ ಹಕ್ಕು, ಓಕೆ, ಒಪ್ತೀನಿ. ಅದೇ ನಾನು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀನಿ ಆರ್ಟಿಕಲ್ 44 ಅಡಿಯಲ್ಲಿ ಅಂತ ಹೇಳಿದಾಗ ನನಗೆ ಕುರಾನ್ ನೆನಪಾಗುತ್ತೆ, ನನಗೆ ಶರಿಯತ್ ನೆನಪಾಗುತ್ತೆ. ಇದು ಹೆಂಗಾಗುತ್ತೆ ರೀ? ಇದು ನೋಡಿ, ನನಗೆ ನನ್ನ ಅನುಕೂಲಕ್ಕೆ ಬೇಕಾದಾಗ ಕುರಾನು, ನನ್ನ ಅನುಕೂಲಕ್ಕೆ ಬೇಕಾದಾಗ ಸಂವಿಧಾನ ಅಂತ ಹೇಳಿದ್ರೆ ಒಪ್ಪೋದಕ್ಕೆ ಸಾಧ್ಯ. ಸಂವಿಧಾನ ಇರೋದು ಎಲ್ರಿಗೆ ಇದಕ್ಕೆ ಸೌಕರ್ಯಕ್ಕೆ ಇರೋದು, ಮತ್ತೆ ಯಾವ ಧರ್ಮಕ್ಕೆ ಇದಕ್ಕೆ ಇದು ಮಾಡಲಿಲ್ಲ. UCC ಬಂದಾಗ ನಾವು UCC ನಲ್ಲಿ ಏನಿದೆ, SIR ನಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಎಲ್ಲ ಏನ್ ಮಾಡಿರೋದು ಒಂದು ಸಮುದಾಯ ಮೇಲೆ ಬಿಜೆಪಿ ಆರ್ಟಿಕಲ್ 25 ಅನ್ನ ನೀವು ಕೋಟ್ ಮಾಡಿ ಧಾರ್ಮಿಕ ಸ್ವಾತಂತ್ರ್ಯ ನನ್ನ ಮೂಲಭೂತ ಹಕ್ಕು ಅಂತ ಹೇಳಿದಾಗ ಆರ್ಟಿಕಲ್ 44 ಅನ್ನ ಕೋಟ್ ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಈ ದೇಶಕ್ಕೆ ಅಗತ್ಯ ಅಂತ ಸುಪ್ರೀಂ ಕೋರ್ಟ್ ಅನೇಕ ಸಂದರ್ಭದಲ್ಲಿ ತೀರ್ಪು ಕೊಟ್ಟಿದೆ. ಅಲ್ಲ, ಅದನ್ನು ಒಪ್ಪಬೇಕಾಗತ್ತೆ ಸಂವಿಧಾನವನ್ನು. ಸಂವಿಧಾನದಲ್ಲಿ ನಾವು ತಿನ್ನೋ ಪದಾರ್ಥ ಮೇಲೆ ಇದೆ
ಯಾಕೆ Uniform ನಮ್ಗೆ civil objection ಮಾಡ್ತಾರಾ? code ಬಗ್ಗೆ ಕೇಳಿದೆ. ಯಾಕೆ ನಮ್ಮನ್ನು ಬೀಫ್ ತಿನ್ನೋರಿಗೆ ಯಾಕೆ ಇಷ್ಟ ಇದ್ ಮಾಡ್ತೀರಾ? ಎಂತ ಅವ್ರ ಮೇಲೆ ದೌರ್ಜನ್ಯ ಇದು ಹೇಗ್ ಮಾಡ್ತೀರಾ? ಏನು? ಸಂವಿಧಾನ ಇದು ಕಾನೂನು ಅಲ್ಲ, ಯಾಕೆ ಕೈಯಲ್ಲಿ ಇವರಿಗೆ- ತಗೊಳ್ತೀರಾ? ಉಮರ್ ಶರೀಫ್ ಅವರು ಇದಕ್ಕೆ ಉತ್ತರ ಕೊಡಿ. ಕಾನೂನು, ಸಂವಿಧಾನ ಉಮರ್ ಶರೀಫ್ ಅವರು ಯಾಕೆ ಕಾನೂನು ಉಮರ್ ಶರೀಫ್ ಅವರು ನನ್ನ ಅನುಕೂಲಕ್ಕೆ ಒಂದು ನಿಮಿಷ ಸಾದಿಕ್ ಪಾಷಾ ಅವರು ಶರೀಫ್ ಅವರು ಮಾತಾಡ್ತಾರೆ. ಲಿಂಚಿಂಗ್ ಯಾಕೆ ಮಾಡ್ತೀರಾ? ಉಮರ್ ಶರೀಫ್ ಅವರು ಮಾತಾಡ್ತಾರೆ. ಒಂದಕ್ಕೊಂದು ಸಂಬಂಧ ಇಲ್ಲ ಮಾತಾಡಬೇಡಿ. ಅದಕ್ಕೆ ಸಂಬಂಧ ಉಮರ್ ಇಲ್ಲ, ಶರೀಫ್ ಏನ್ ಅವರೇ ಮಾತಾಡ್ತೀರಾ? ಉಮರ್ ಶರೀಫ್ ಅವರೇ ನನಗೆ ಬೇಕಾದಾಗ ಆರ್ಟಿಕಲ್ 25, ನನಗೆ ಬೇಕಾದಾಗ ಆರ್ಟಿಕಲ್ 44, ಇಲ್ಲಾದಾಗ ಕುರಾನು ಶರಿಯತ್ತು. ಹೆಂಗದು ನನ್ನ ಅನುಕೂಲಕ್ಕೆ ಬೇಕಾದಂಗೆನಾ? ನೋಡಿ ಇವಾಗ ಹೊಂದಾಣಿಕೆ ರಾಜಕಾರಣ. ಆರ್ಟಿಕಲ್ 25 ನನಗ್ ಮಾತ್ರ ಇಲ್ಲ, ಎಲ್ಲರಿಗೂ ಅದು ಅಪ್ಲೈ ಆಗತ್ತೆ. ಹಿಂದೂಗಳು, ಮುಸಲ್ಮಾನರು ಎಲ್ಲರಿಗೂ ಅಪ್ಲೈ ಆಗತ್ತೆ ಒಂದು ವಿಷಯ. ಅದೇ ರೀತಿ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಈಸ್ ಅಂಡರ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅಂದ್ರೆ ಅದನ್ನ ಎನ್ಫೋರ್ಸ್ ಮಾಡಕ್ಕಾಗಲ್ಲ, ಯಾರು ಎನ್ಫೋರ್ಸ್ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ ಅಂತಲ್ಲ, ಮಾಡಬಹುದು, ಮಾಡ್ಲೇಬೇಕು ಅಂತಲ್ಲ, ಮಾಡಬಹುದು. ಸ್ಟೇಟ್ ಬೇಕಂದ್ರೆ ಅದನ್ನ ಮಾಡಿಸಬಹುದು, ಮಾಡಬಹುದು. ಸ್ಟೇಟ್ ಮಾಡಬೇಕಾದ್ರೆ ಅದನ್ನ ಮಾಡಬಹುದು. ಅದಕ್ಕೆ ಡೈರೆಕ್ಟಿವ್ ಸಂವಿಧಾನ ಬಾಹಿರ ಅಲ್ಲ ಮಾಡಿದ್ರೆ. ಹೌದು, ಮಾಡಬಹುದು. ಇವಾಗ ಮಾಡಿದ್ರೆ ಉಮರ್ ಶರೀಫ್ಗೆ ಏನ್ ತೊಂದರೆ ಇರೋದು ಅಂತ ಪ್ರಶ್ನೆ ಬರುತ್ತೆ. ನನ್ಗೇನ್ ತೊಂದರೆ ಇದೆ? ಫಸ್ಟ್ ಪ್ರಶ್ನೆ, ನಾನು UCC ಅನ್ನ ತಗೊಂಡ್ ಬನ್ರಿ ಅಂತ ಹೇಳ್ತಿದ್ದೀನಿ. ತಗೊಂಡ್ ಬರುವಾಗ ಅದರಲ್ಲಿ ಏನೇನು ಕಡ್ಡಾಯಗೊಳಿಸ್ತೀರಾ, ಏನೇನು ನೀವು ಬಂದು ನಿಲ್ಲಿಸ್ತೀರಾ, ಏನು ಬದಲಾವಣೆ ತರ್ತೀರಾ ಅಂತ ಒಂದು ಸ್ಪಷ್ಟನೆ ಕೊಡ್ಬೇಕಲ್ಲ. ಇವತ್ತುವರೆಗೂ UCC ಅಪ್ಲೈ ಮಾಡಿದ್ರೆ ಏನು ರದ್ದುಗೊಳಿಸಲಾಗತ್ತೆ, ಏನು ಹೊಸದಾಗಿ ತಗೊಂಡ್ ಬರಲಾಗತ್ತೆ ಅಂತದ್ದು ಏನು ಇವತ್ತುವರೆಗೂ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ಕಾಗ್ಲಿಲ್ಲ. ಎಲ್ಲರೂ ಇವಾಗ ಬಿಜೆಪಿ ಬಂದು UCC ಇದು ಏನು ಅನ್ನೋದು ಸ್ಪಷ್ಟ ಆಗಿದೆಯಲ್ಲ, ಇದ್ರಲ್ಲಿ ಯಾಕೆ ವಿರೋಧ? ಮತ್ತೆ ನಾನು ಉತ್ತರ ಕೊಡ್ತೀನಿ. ಈಗ ಒಂದ್ ನಿಮಿಷ, ಇದು ಗೈಡ್ ಲೈನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ. ಒಂದ್ ನಿಮಿಷ, ಗೈಡ್ ಲೈನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ, ಒಂದೇ ಮಾತರಂಗೆ ಗೌರವ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಅದನ್ನ ರಾಷ್ಟ್ರಗೀತೆಗೂ ಮೊದಲು ಅದನ್ನ ಬಳಸಿ ಅಥವಾ ನುಡಿಸಿ ಅಂತ ಹೇಳುತ್ತೆ. ಕ್ಲಿಯರ್ ಇದೆ, ಯಾವುದೇ ಸಮಸ್ಯೆ ಕಾಣ್ತಿಲ್ಲ, ನನ್ಗಂತೂ ಯಾವುದೇ ಸಮಸ್ಯೆ ಕಾಣ್ತಿಲ್ಲ. ನಮ್ಮ ಹಿಂದೂ ಮುಖಂಡರು ಒಂದು ಮಾತು ಹೇಳಿದ್ರು, 51A ನಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಇಟ್ ಇಸ್ ಅ ಫಂಡಮೆಂಟಲ್ ಡ್ಯೂಟಿ. ಫಂಡಮೆಂಟಲ್ ಡ್ಯೂಟಿ ನಲ್ಲಿ 51 ಕೇಳಿಸ್ಕೊಳ್ಳಿ, 51A ನಲ್ಲಿ ನ್ಯಾಷನಲ್ ಆಂಥಮ್ ಕವರ್ ಆಗಿದೆ, ನ್ಯಾಷನಲ್ ಫ್ಲಾಗ್ ಕವರ್ ಆಗಿದೆ, ಈ ಎರಡು ಕವರ್ ಆಗಿದೆ. 51A ಕ್ಲಾಸ್ A ನಲ್ಲಿ. ಉಮರ್ ಶರೀಫ್ ಒಂದ್ ನಿಮಿಷ, ಬಹುಮತ ಇರುವಂತ ಸರ್ಕಾರಕ್ಕೆ ನಾಳೆ ನ್ಯಾಷನಲ್ ಸಾಂಗ್ ಅನ್ನು ಆ ಪಟ್ಟಿಗೆ ಸೇರಿಸೋದು ದೊಡ್ಡ ಕಷ್ಟ ಅಲ್ಲ. ಸೇರ್ಸ್ ಮೇಲೆ ಆಮೇಲೆ ಮಾತಾಡಿ ಸ್ವಾಮಿ. ಇವಾಗ ಕಾನೂನು ಬಂದು ನನ್ನ ಮನಸ್ಥಿತಿನಲ್ಲಿ ಏನೇನ್ ಬರುತ್ತೋ, ನನ್ನ ಮನಸ್ಸಿನೊಳಗೆ ಏನೇನ್ ಬರುತ್ತೋ ಅದೆಲ್ಲ ಕಾನೂನು ಆಗಲ್ಲ. ಏನ್ ಕಾನ್ಸ್ಟಿಟ್ಯೂಷನ್ ಹೇಳೋಕೊಳ್ಳುತ್ತೋ, ಏನ್ ಪ್ರಿಯಾಂಬಲ್ ಏನ್ ಹೇಳ್ಕೊಳ್ಳುತ್ತೋ ಅದು ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಮೋಹನ್ ಒಂದ್ ನಿಮಿಷ, ಉಮರ್ ಶರೀಫ್ ಅವರೇ ಮೋಹನ್ ಉತ್ತರ ಕೊಡ್ತಾರೆ. ಅದು ಮೈ ಡಿಯರ್ ಫ್ರೆಂಡ್ ಉಮರ್ ಶರೀಫ್, ನಿಮ್ಗೆ ಎರಡು ವಿಷಯ ಕ್ಲಾರಿಫೈ ಮಾಡ್ತೀನಿ. 24 ಜನವರಿ 1950 ನಲ್ಲಿ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಅಡಾಪ್ಟ್ ಮಾಡ್ಕೊಂಡಾಗ ಒಂದೇ ಮಾತರಮ್ಮು ಬಾಬು ರಾಜೇಂದ್ರ ಪ್ರಸಾದ್ ಅವತ್ತಿನ ರಾಷ್ಟ್ರಪತಿಗಳು ಏನ್ ಹೇಳ್ತಾರೆ ಅಂದ್ರೆ, ದ ಸಾಂಗ್ ಶುಡ್ ಬಿ ಆನರ್ಡ್ ಈಕ್ವಲಿ ವಿತ್ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಜನಗಣ ಮನ ಅಂತ ರಾಷ್ಟ್ರಪತಿಗಳು ಅವತ್ತು ಹೇಳ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಜುಲೈ 2017 ನಲ್ಲಿ ಮಡ್ರಾಸ್ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಇದೆ. ರೂಲಿಂಗ್, ಒಂದೇ ಮಾತರಂ ಶಾಲ್ ಬಿ ಸಂಗ್ ಆರ್ ಪ್ಲೇಡ್ ಅಟ್ ಲೀಸ್ಟ್ ಒನ್ಸ್ ಎ ವೀಕ್ ಇನ್ ಆಲ್ ಸ್ಕೂಲ್ಸ್, universities and other educational institutions of Tamil Nadu. The court also ruled that the song should be played or sung in government offices and industrial facilities at least once a month. Come on my dear friend, 2017 Tamil Nadu High Court judgment. ಅವ್ರು ಹೇಳಿರೋದು ಅದು ಬಂದು 8 ವರ್ಷ ಆದ್ಮೇಲೆ ಇವಾಗ ತಂದಿರೋ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ. ನೀವು ನಿಜವಾಗ್ಲೂ ಸಂವಿಧಾನವನ್ನ ಫಾಲೋ ಮಾಡೋರಾದ್ರೆ ಕೋರ್ಟ್ ಹೇಳಿರೋದನ್ನ ಫಾಲೋ ಮಾಡ್ರಿ. ಕೋರ್ಟ್ ಹೇಳಿರೋದು, ನಾವೆಲ್ಲ ಹೇಳಿರೋದು, ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿರೋದು. ನೀವು ಸಂವಿಧಾನದಲ್ಲಿ 75ರಲ್ಲಿ ಜಾತ್ಯತೀತ ಪದ ಅನ್ನೋ ಪ್ರಿಯಾಂಬಲ್ ನಲ್ಲಿ ಸೇರಿಸಿದಾಗ, ನೀವು ಪ್ರಿಯಾಂಬಲ್ ಬಗ್ಗೆ ಮಾತಾಡ್ರಿ, ಕೇಳಿಸ್ಕೊಳ್ಳಿ ದಯವಿಟ್ಟು, ನೀವು ಪ್ರಿಯಾಂಬಲ್ ಬಗ್ಗೆ ಮಾತಾಡ್ರಿ. ಪ್ರಿಯಾಂಬಲ್ ನಲ್ಲಿ ಜಾತ್ಯತೀತ ಸೆಕ್ಯುಲರ್ ಅನ್ನೋ ಪದ ಸೇರಿಸಿದ ದಿವಸನೇ ನೀವು ಜಾತ್ಯತೀತವಾಗಿ ಯಾವ ಸರ್ಕಾರಗಳಾಗಬಹುದು ಅಥವಾ ಕೋರ್ಟ್ಗಳಾಗಬಹುದು ಏನ್ ರೂಲಿಂಗ್ ಕೊಟ್ಟಿದ್ದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ನಿಮ್ಮ ಧರ್ಮ ತಾನೆ. ಸೊ ನಿಮಗೆ ಜಾತ್ಯತೀತ ರಾಷ್ಟ್ರದಲ್ಲಿ ನಿಮ್ಗೆ ಈ ತರ ಒಂದೇ ಮಾತರಂ ಅಂತ ಹೇಳಿ ಒಂದು ನ್ಯಾಷನಲ್ ಅಂತ ಜೊತೆಗೆ ಈಕ್ವಲ್ ಆಗಿ ತಗೊಳ್ಳಿ ಅಂತ ಹೇಳಿದಾಗ ಸಮಸ್ಯೆ ಏನು? ನಿಮಗೆ ಬೇಕಾದಾಗ ಜಾತ್ಯತೀತ ನಿಮ್ಗೆ ಅಪ್ಲೈ ಮಾಡ್ಕೋತೀರಾ. ಹಿಜಾಬ್ ಅಂತ ಬಂದಾಗ ಜಾತ್ಯತೀತ ಬೇಕು ನಿಮ್ಗೆ, ಬುರ್ಕಾ ಅಂತ ಬಂದಾಗ ಜಾತ್ಯತೀತ ಬೇಕು ನಿಮ್ಗೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಮೈ ಡಿಯರ್ ಫ್ರೆಂಡ್ ಉತ್ತರಾಖಂಡ್ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ, ದಯವಿಟ್ಟು ಓದಿ. ಉತ್ತರಾಖಂಡ್ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್. ನೀವು ರೈಸ್ ಮಾಡಿದ್ರಿ ಕ್ವೆಶ್ಚನ್, ಉಮರ್ ಶರೀಫ್ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಆನ್ಸರ್ ಕೊಟ್ಟೆ ರೈಸ್ ಮಾಡಿದ್ದಕ್ಕೆ. ಜಾತ್ಯತೀತ ಅಂದ್ರೆ ಅಲ್ಲಿ ಬಂದು ಮುಸಲ್ಮಾನರು ಅವರ ಧಾರ್ಮಿಕ ವಿಚಾರಗಳನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ತರಬಾರ್ದು. ಹಿಂದೂಗಳು ಅವರು ಕೂಡ ಧರ್ಮದ ವಿಚಾರಗಳನ್ನ ಕಾನ್ಸ್ಟಿಟ್ಯೂಷನ್ ಒಳಗೆ ತರಬಾರದು ಅಂತ ಹೇಳೋದೇ ಜಾತ್ಯತೀತ. ಉಮರ್ ಶರೀಫ್ ಅವರೇ, ಈ ದೇಶ ವಿಭಜನೆಯಾಗಿದ್ದು ಯಾವುದರ ಆಧಾರದ ಮೇಲೆ?
ಅದು ಮೂರನೇ ಪ್ರಶ್ನೆಗೆ ಬರ್ತೀನಿ. ಇವಾಗ ಮೋಹನ್ ಅವರು ಒಂದು ಮಾತು ಹೇಳಿದ್ರು, ಮೆಡ್ರಾಸ್ ಹೈಕೋರ್ಟ್ ಹೇಳಿದ್ದ ವರ್ಡಿಕ್ಟ್ ಬಗ್ಗೆ ಹೇಳಿದ್ರು. ಮೋಹನ್ ಅವರು ಕೇಳಿಸ್ತಿದ್ಯಾ? ಸರ್ ಹೇಳಿ ಕೇಳಿಸ್ತದೆ, ಹೇಳಿ ಮೋಹನ್ ಅವರೇ, ಕೇಳ್ತಿದೆ ಹೇಳಿ. 2017 ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮ್ಯಾಟರ್ ಬರುತ್ತೆ. ಇದು ಬಂದು ನೀವು 18 ಫೆಬ್ರವರಿ 2017 ಇಂಡಿಯನ್ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ನೀವು ನೋಡ್ಬೋದು. ಬೆಂಚ್ ಹೆಡೆಡ್ ಬೈ ಜಸ್ಟಿಸ್ ದೀಪಕ್ ಮಿಶ್ರಾ. ಅವ್ರು ಏನ್ ಹೇಳ್ಕೊಳ್ತಾರೆ ಅಂದ್ರೆ, ಯು ಕೆನಾಟ್ ಮೇಕ್ ವಂದೇ ಮಾತರಂ ಆಬ್ಲಿಗೇಟರಿ ಇನ್ ದ ಸ್ಕೂಲ್ಸ್. ವಂದೇ ಮಾತರಂ ಅನ್ನ ನೀವು ಆಬ್ಲಿಗೇಟರಿ ಮಾಡಕ್ಕಾಗಲ್ಲ, ಮ್ಯಾಂಡೇಟರಿ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ನಲ್ಲಿ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಒಂದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ, ನಿಮಗೂ ನೀವು ಅದನ್ನು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ದೇಶದಲ್ಲಿ ಕೋರ್ಟಿಗಿಂತ ಸಂಸತ್ತು ಸುಪ್ರೀಮು, ಕೋರ್ಟ್ಗಿಂತ ಸಂಸತ್ತು ಸುಪ್ರೀಮು. ಸಂಸತ್ತು ಮಾಡುವಂತ ಕಾನೂನಿನ ಆಧಾರದ ಮೇಲೆ ಕೋರ್ಟ್ ತೀರ್ಪು ಕೊಡೋದು. ಇದನ್ನು ಒಪ್ತೀರಾ ತಾವು? ನೀವು ಹೇಳಿದ್ರಲ್ಲಿ ಸತ್ಯ ಇದೆ. ಕೋರ್ಟ್ಗಿಂತ ಸಂಸದ್ ಸುಪ್ರೀಮು, ಆದ್ರೆ ಸಂಸದಕ್ಕಿಂತ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಗ್ರಿರಲ್ಲ. ಇವಾಗ ಸಂಸದ್ ಏನೇ ಮಾಡಿದ್ರು ಕೂಡ ಅದನ್ನ ಜುಡಿಷಿಯಲ್ ರಿವ್ಯೂ ಆಗತ್ತೆ. ಜುಡಿಷಿಯಲ್ ರಿವ್ಯೂ ಆದ ನಂತರ ಅದಕ್ಕೆ ಒಪ್ಪಿಗೆ ಕೊಟ್ರೆ ಮಾತ್ರ ಅದು ಪಾಸ್ ಆಗತ್ತೆ, ಇಲ್ದಿದ್ರೆ ರದ್ದುಗೊಳಿಸಬಹುದು. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಾಟ್ ದಿ ಅಥಾರಿಟಿ ಟು ಸ್ಟ್ರೈಕ್ ಆಫ್ ಎನಿಥಿಂಗ್ ವಿಚ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಕಾನ್ಸ್ಟಿಟ್ಯೂಷನ್ ಅನ್ನ ಎತ್ತಿರಿಬೇಕಾಗಿರುತ್ತೆ. ನಾವು ಎಲ್ಲದಕ್ಕೂ ಮುಂಚೆ ನಾವು ಪ್ರಶ್ನೆ ಮಾಡ್ಬೇಕು. ನೋಡಿ, ಉಮರ್ ಶರೀಫ್, ನಾನೊಬ್ಬ ಮುಸ್ಲಿಂ, ಓಕೆ, ಬಟ್ ನಾನು ಈ ದೇಶದ ಪ್ರಜೆ ಅಂದ್ರೆ ನಾನು ಕಾನ್ಸ್ಟಿಟ್ಯೂಷನ್ ನ ಕೈ ಹಿಡಿಬೇಕಾಗಿರುತ್ತೆ. ನಾನು ಅದನ್ನೇ ನಾನು ಎತ್ತಿಡ್ತಿದ್ದೀನಿ ಇವತ್ತಿಗೂ ಕೂಡ. ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಥಿಂಗ್, ಅದ್ರ ಬಗ್ಗೆ ಮಾತಾಡೋಣ. ಈಗ ಸಂವಿಧಾನದ ಆಧಾರದ ಮೇಲೆ ಒಂದು ಸರ್ಕಾರ ರಚನೆ, ಸರ್ಕಾರ ಬಯಸತ್ತೆ ನ್ಯಾಷನಲ್ ಸಾಂಗ್ ಅನ್ನ ನಾವು ಸಂಪೂರ್ಣವಾಗಿ ಹಾಡಬೇಕು ಅಂತ ಸರ್ಕಾರ ಬಯಸತ್ತೆ. ಸರ್ಕಾರ ಒಂದು ನಿಯಮ ಮಾಡುತ್ತೆ. ಆ ನಿಯಮ ಮಾಡಿದ್ರೆ ಅದನ್ನು ಪಾಲಿಸಬೇಕಾಗಿರೋದು ಒಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಅದು ಫಂಡಮೆಂಟಲ್ ಮೂಲಭೂತ ಹಕ್ಕಿನ ಬಗ್ಗೆ ಮಾತನಾಡುವಾಗ ಮೂಲಭೂತ ಕರ್ತವ್ಯಗಳು ಕೂಡ ಮುಖ್ಯ ಆಗುತ್ತೆ. ಎಸ್ 51A ಬಂದು ಅದನ್ನ ಕವರ್ ಮಾಡಿರೋದು ಫಂಡಮೆಂಟಲ್ ಡ್ಯೂಟೀಸ್ ನಲ್ಲಿ. ಆ ಫಂಡಮೆಂಟಲ್ ಡ್ಯೂಟೀಸ್ ಪ್ರಕಾರ ನಾವು ಮಾತಾಡ್ತಿದ್ವಿ. ಅದ್ರಲ್ಲಿ ಏನೇನ್ ಕವರ್ ಆಗಿದೆ, ನೀವು ಬಂದು ಈ 6 ಶ್ಲೋಕವನ್ನು ನೀವು ಉಲ್ಲೇಖ ಮಾಡಿ ನೀವು ಅದನ್ನ ಓದ್ಬೇಕಂತ ಹೇಳಲಾಗಿದ್ಯಾ? ಇಲ್ಲ ತಾನೆ. 2 ಶ್ಲೋಕ ತ್ವಮಿ ದುರ್ಗಾದಶ ಪ್ರಹಣಧಾರಿಣಿ ಅಂತ ಓದಿ ಅಂತ ಯಾರು ಹೇಳಿದ್ದಾರೆ? ಕಾರ್ಯಕ್ರಮದಲ್ಲಿ ಇದನ್ನ ಬಳಸ್ತಾರೆ, ಕಾರ್ಯಕ್ರಮದಲ್ಲಿ ಇದನ್ನ ನುಡಿಸ್ತಾರೆ, ಅದಕ್ಕೆ ಗೌರವ ಕೊಡಬೇಕು. ಉಮರ್ ಶರೀಫ್ ರೇ, ಒಂದೇ ಒಂದು ಪ್ರಶ್ನೆ ಸರ್. ಶರೀಫ್ ಅವರು ನಿಮ್ ಧ್ವನಿ ಕೇಳ್ತಾ ಇಲ್ಲ, ಒಂದ್ ನಿಮಿಷ. ಒಂದೇ ಒಂದು ಪ್ರಶ್ನೆ. ಎ ರೆಹಮಾನ್ ಅವರ ಕೆರಿಯರ್ ನಲ್ಲಿ ಸೂಪರ್ ಹಿಟ್ ಸಾಂಗ್ ಅಂತ ಹೇಳಿದ್ರೆ ಒಂದೇ ಮಾತರಂ ಸರ್. ಒಂದೇ ಮಾತರಂ. ಸಂತ ಶಿಶುನಾಳ ಶರೀಫರು ಸರ್, ಅವ್ರು ಮುಸಲ್ಮಾನರಾಗಿರ್ಬೋದು, ಅವರಾಗಾದ್ರೆ ಅವರ ಗೀತೆಗಳು, ಅವರ ಭಜಾನೆಗಳು ಅವೆಲ್ಲ ಎಲ್ಲಿ ಸರ್ ಇದು? ನೋಡಿ, ಕುವೆಂಪು ಬರೆದಿದ್ದಾರೆ. ದೇಶದಲ್ಲಿ ಈ ತರ ಕೋಮುಗಲಭೆ ಆಗ್ಲಿಕ್ಕೆ ಕಾರಣ ಸ್ವಲ್ಪ ಮೆಂಟಾಲಿಟಿಯನ್ನ ದೇಶದ ಶುರುವಾಗಿದೆ. ಒಂದ್ ನಿಮಿಷ ಮೋಹನ್ ಗೌಡ್ರೆ, ಚರ್ಚೆಯನ್ನ ನಾನು ಬೇರೆ ಒಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗ್ಬೇಕು. ನಾನು ಉಮರ್ ಶರೀಫ್ ಅವರಿಂದ ಶುರು ಮಾಡ್ತೀನಿ ಅದನ್ನು. ಉಮರ್ ಶರೀಫ್ ಅವರು, ಈಗ ನಮಗೆ ಧರ್ಮ ಬಾಹಿರ ಅಥವಾ ಧರ್ಮದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರಿ, ನಾನು ಅದರ ಬಗ್ಗೆ ಚರ್ಚೆ ಮಾಡಿದೆ. ನನಗೆ ಪ್ರಶ್ನೆ ಇರೋದು, ಭಾರತ ಸಾಂಸ್ಕೃತಿಕವಾಗಿ ಹಿಂದೂ ರಾಷ್ಟ್ರ ತಾನೆ? ಸಾಂಸ್ಕೃತಿಕವಾಗಿ ಹಿಂದೂ ರಾಷ್ಟ್ರ, ನಿಮ್ಮ ಆರಾಧನಾ ಪದ್ಧತಿ ಬೇರೆ ಇರ್ಬೋದು, ಸಾಂಸ್ಕೃತಿಕವಾಗಿ ಭಾರತ ಹಿಂದೂ ರಾಷ್ಟ್ರ. ಕರೆಕ್ಟ್. ಹಂಗಿದ್ದಾಗ ಒಂದು ಗೀತೆಗೆ ಅಷ್ಟೊಂದು ವಿರೋಧ ಮಾಡಬೇಕಾದಂತ ಅಗತ್ಯ ಇದೆಯಾ? ಐಡೆಂಟಿಟಿ ಕ್ರೈಸಿಸ್ ಅಲ್ವಾ ಇದು? ನಾನೊಬ್ಬ ಭಾರತೀಯನಾಗಿ ಭಾರತೀಯ ಪರಂಪರೆಯನ್ನು ನಾನು ಗೌರವಿಸಬೇಕಲ್ಲ, ನನಗೆ ಯಾಕೆ ಐಡೆಂಟಿಟಿ ಕ್ರೈಸಿಸ್? ಅದಕ್ಕೆ ನಾನು ಇವತ್ತಿಗೂ ಕೂಡ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಳ್ತೀನಿ. ಅದಕ್ಕೆ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಳ್ತೀನಿ. ಅದಕ್ಕೆ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ಕೊಳ್ತೀನಿ. ಇದೆಲ್ಲ ಹೇಳ್ಕೊಳ್ಳೋದು ಏನಕ್ಕೋಸ್ಕರ ಅಂದ್ರೆ ನನ್ನ ಭಾರತದ ಮೇಲೆ ಇರತಕ್ಕಂತ ಪ್ರೀತಿ, ಮಮತೆ, ವಿಶ್ವಾಸ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು ಹೇಳಿದ್ದು ಒಂದೇ ಮಾತರಂ. ಎರಡನೇ ವಿಷಯ, ಹಿಂದೂ ಸಮಾಜ ಬಂದು, ಹಿಂದೂ ಸಮಾಜದೊಳಗೆ ಆರ್ಯ ಸಮಾಜ ಕೂಡ ಇದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು ರಚಿಸಿರುವ ಆರ್ಯ ಸಮಾಜದಲ್ಲಿ ಮೂರ್ತಿ ಪೂಜೆನೂ ಇಲ್ಲ, ದೇವತೆಯನ್ನ ಪೂಜೆ ಮಾಡುವ ಪದ್ಧತಿ ಕೂಡ ಇಲ್ಲ.
ಅದರ ನಂತರ ಬ್ರಹ್ಮೋ ಸಮಾಜ ಕೂಡ ಅವ್ರು ಯಾರು ಇದೆ. ಒಂದೇ ಮಾತರಂ ವಿರೋಧ ಮಾಡಲ್ಲ. ರಾಜಾ ರಾಮ್ ಮೋಹನ್ ರಾಯ್ ಅವರು ರಚಿಸಿರುವ ಬ್ರಹ್ಮೋ ಸಮಾಜದಲ್ಲಿ ಕೂಡ ಮೂರ್ತಿ ಪೂಜೆ ಇಲ್ಲ. ಅದರ ನಂತರ ನಿಮ್ಗೆ ಹಿಂದೂ ಸಮಾಜದಲ್ಲಿ ಇರತಕ್ಕಂಥ ಲಿಂಗಾಯತರಿದ್ದಾರೆ, ಅವರಲ್ಲಿ ಕೂಡ ದೇವತೆ ಪೂಜೆ ಇಲ್ಲ. ಸೊ ನಾವು ಮಾತ್ರ ಇದನ್ನ ಪೂಜೆ ಮಾಡದೇ ಇಲ್ಲ ಅಂತಿಲ್ಲ. ನಮ್ದೇವ್ರು ಹೇಳಲ್ಲ ರೀ, ಮತ್ತೆ ಪೂಜೆ ಶಂಕರ ಮಾಡ್ತಿರೋ ಹಾಗಂತ ಆರ್ಯ ಸಮಾಜದವ್ರು ಯಾರು ವಿರೋಧ ಮಾಡಿದ್ರು? ಮುಸ್ಲಿಂ ಲಾ ಬೋರ್ಡ್ ವಿರೋಧ ಮಾಡಿದ್ರು. ಆರ್ಯ ಸಮಾಜ ಎಲ್ಲಿ ವಿರೋಧ ಮಾಡ್ತು? ಒಂದೇ ಮಾತರಂ ವಿರೋಧ ಮಾಡಿದ್ರ? ಒಂದೇ ಮಾತರಂ ಆರ್ಯ ಸಮಾಜ ಎಲ್ಲಿ ವಿರೋಧ ಮಾಡ್ತು? ಈಗ ನಿರ್ಗುಣ ನಿರಾಕಾರ ಭಗವಂತನ ಕಲ್ಪನೆ ಅದು ಭಾರತದ ಪರಂಪರೆಯಲ್ಲಿ ಇದೆ. ಹಿಂದೂ ಈಗ ಸಂಸ್ಕೃತಿ ಬಗ್ಗೆ ನೀವು ಮಾತಾಡುವಾಗ ನಾನು ನಿರಾಕಾರ ನೀವು ಭಗವಂತನ ಆರಾಧನೆ ಹಿಂದೂ ಮಾಡೋನು ಅಂತ ಕೊಟ್ಟಿಲ್ಲ. ಅನ್ಕೊಳ್ಳೋಣ, ನನಗೇನು ಒಂದೇ ಮಾತರಂ ಏನು ಸಮಸ್ಯೆ ಅಂತ ಅನಿಸ್ತಾ ಇಲ್ಲ. ನನಗೆ ಒಂದೇ ನೋಡಿ, ಮಾತರಂ ಸಮಸ್ಯೆ ಹಿಂದೂ ಅನಿಸ್ತಾ ಇಲ್ಲ. ಸಂಸ್ಕೃತಿಯಲ್ಲಿ ಕೈಲಾಸ ಅಂತ ಹೇಳಿದ್ರು. ಹಿಂದೂ ಸಂಸ್ಕೃತಿನಲ್ಲಿ ಎಲ್ಲರೂ ಒಪ್ಪಿಗೆ ಕೊಡುವಂತಹ ಒಂದು ಸಂಸ್ಕೃತಿ ಅಂತ ಎಲ್ಲವನ್ನೂ ಒಪ್ಪಿಗೆ ಕೊಡೋರು ಇಲ್ಲ. ಲಿಂಗಾಯತರು ಏನೋ ದೇವತೆಗಳನ್ನ ಪೂಜೆ ಮಾಡ್ತಾರ ಅವರು. Yes, ಮಾತಾಡೋಣ. ಕಮ್ ಬ್ಯಾಕ್. ಪೂರ್ಣ ಪ್ರಮಾಣದ ಒಂದೇ ಮಾತರಂಗೆ ಮುಸ್ಲಿಂ ಸಮಾಜ ವಿರೋಧ ವ್ಯಕ್ತಪಡಿಸ್ತಾ ಇರೋ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಸಾದಿಕ್ ಪಾಷಾ ಅವರನ್ನು ಕೇಳಬೇಕು. ಸಾದಿಕ್ ಪಾಷಾ ಅವರೇ, ಲಾ ಇಲಾಹಾ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲುಲ್ಲಾಹ್ ಅಂತ ನೀವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ. ಇದನ್ನ ದಿನಕ್ಕೆ 5 ಸಲ ಮೈಕಲ್ಲಿ ಹಾಕಿ, ಮಸೀದಿಯ ಮೈಕಲ್ ಹಾಕಿ ಅಲ್ಲಾಹನೊಬ್ಬನೇ ದೇವರು ಮತ್ತೆ ಯಾರೂ ದೇವರಲ್ಲ ಅಂತ ಹೇಳಿದ್ರೆ ಉಳಿದ ಸಮಾಜದವ್ರು ಕೇಳಿಸ್ಕೋಬೇಕು. ಒಂದೇ ಮಾತರಮನ್ನ ಕೇಳಿಸ್ಕೊಳ್ಳೋದಕ್ಕಾಗಲ್ಲ, ನೋಡಿ ಅದನ್ನ ನನಗೆ ಸಹಿಸಿಕೊಳ್ಳೋದಕ್ಕಾಗಲ್ಲ. ಏನ್ರಿ ಇದು? ಇದಕ್ಕೆ ಅರ್ಥ ಇದೆಯಾ? ಅಜಾನ್ನಲ್ಲಿ ಏನಿರೋದಂದ್ರೆ ಮಸೀದಿ ಕಡೆ ಕರೆಯೋದು, ಲಾ ಇಲಾಹಾ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲುಲ್ಲಾಹ್ ಮುಸಲ್ಮಾನರಿಗೆ ಅಂದ್ರೇನು? ಹಿಂದೂಗಳಿಗೆ ಬನ್ನಿ ನೀವು ನಮಾಜ್ ಮಾಡಿ ಅಂತ ಹೇಳ್ತಾ ಇಲ್ಲ ಮೈಕಲ್ಲಿ. ಅಲ್ಲ ರೀ, ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಭಜನೆಗಳು ನೋಡಿ, ನನ್ನ ಪ್ರಶ್ನೆ ಅರ್ಥ ನೋಡಿ, ಮಾಡ್ಕೊಳ್ಳಿ. ನನ್ನ ಮನೆ ಅಲ್ಲಾಹನೊಬ್ಬನೇ ನನ್ನ- ದೇವರು, ಅಲ್ಲ. ಉಳಿದವರು ಯಾರು ದೇವರಲ್ಲ ಅಂತ ಅಲ್ಲ, ನೀವು ಮೈಕಲ್ಲಿ 5 ಸಲ ಕೂಗಿ ಹೇಳಿದ್ರೆ ಅದು ನಮ್ಗೆ ನಾವೆಲ್ಲರೂ ಹೇಳೋದು, ಕೇಳಿಸ್ಕೋಬೇಕು. ನಮಗೇನ್ ಸಮಸ್ಯೆ ಅಲ್ಲ, ಅಂತ ಹಿಂದೂ ಅನಿಸಿಲ್ಲ. ಬಾಂಧವರಿಗೆ ಹೇಳೋದಲ್ಲ, ಮುಸಲ್ಮಾನರಿಗೆ ನಮಗೇನ್ ಹೇಳೋದು. ಸಮಸ್ಯೆ ಅಂತ ಅನಿಸಿಲ್ಲ. ಅಲ್ಲ, ಮೈಕಲ್ ನೋಡಿ ಕೂಗಿ ಹೇಳ್ತಿರಲ್ಲ. ಈಗ ನಿಮ್ ಪ್ರಶ್ನೆ ನಮ್ಮ ಮನೆ ಆಲ್ಟರ್ ನನಗೆ ಮಾಡಿ ಹೇಳಕ್ ಕೊಡಿ, ಅದಕ್ಕೆ ನಮ್ಮ ಮನೆ ಪಕ್ಕ ಗಣೇಶನ ದೇವಸ್ಥಾನ ಇದೆ, ಭಜನೆ ನಡೀತೆ, ನಾವು ಕೇಳ್ತೀವಲ್ಲ ಕಿವಿಗೆ, ಕೇಳ್ತೀವಿ. ಅಲ್ಲ, ಅದನ್ನು ಕೇಳಿಸ್ಕೊಳ್ಳೋಕ್ಕಾಗತ್ತೆ. ಒಂದೇ ಮಾತರಂ ಆಗಲ್ಲ ಅಂತಂದ್ರೆ ಏನ್ರಿ ಒಂದೇ ಅರ್ಥ ಅಂತ ಮಾತ್ರ ಕೇಳಿದೆ ನಾನು. ನೋಡಿ, ಒಂದೇ ಮಾತ್ರ ಮುಸಲ್ಮಾನರಿಗೆ ಯಾವ ಇದ್ರಲ್ಲಿ ತೊಂದರೆ ಆಗತ್ತೆ ಸರ್, ಕೇಳಿ ಇಲ್ಲಿ, ನಾನು ಅದು ಹೇಳೋದು ಮಾಡ್ಬೇಕು ಗೊತ್ತಾ? ಈ ಗೋರ್ಮೆಂಟ್. ಈಗ ಒಂದೇ ಮಾತರಂ ಒಂದ್ ನಿಮಿಷ ಮೋಹನ್, ಈಗ ಒಂದೇ ಮಾತರಂ 6 ಪ್ಯಾರಾಗ್ರಾಫ್ ದಿಸಕ್ಕೆ 5 ಸಲ ನಿಮ್ ನೇರಲ್ಲಿ ಬಂದ್ಬಿಟ್ಟು ಮೈಕ್ ಹಾಕ್ಬಿಟ್ಟು ಜೋರಾಗಿ ಅನೌನ್ಸ್ ಮಾಡ್ತೀನಿ, ಕೇಳಿಸ್ಕೊತೀರಾ ಹೇಳಿ? ನೋಡಿ, ಅದು ಕೇಳಿಸ್ಕೊಳ್ಳೋದು ಒಂದು ಬೇರೆ, ಇದು ಗೌರ್ಮೆಂಟ್ ಇದ್ರಲ್ಲಿ ಮಾಡೋದು ಅದು ಬೇರೆ, ಇದು ಗೊತ್ತಾ? ಇದು ಏನು ಕಡ್ಡಾಯ, ಅದು ಕೇಳ ಏನನ್ನ ಹೇಳ್ತಾ ಇರ್ತಾರೆ. ಸಾದಿಕ್ ಪಾಷಾ ಅವರೇ, ಇಲ್ಲಿ ಕೇಳಿಸ್ಕೊಳ್ಳಿ. ನೀವು ಅದನ್ನ ಹೇಳಿದ್ರೆ ಉಳಿದವರು ಯಾರಿಗೂ ಸಮಸ್ಯೆ ಅಂತ ನೋಡಿ ಅನಿಸ್ಲಿಲ್ಲ. ನೋಡಿ, ಒಂದಿಷ್ಟು ವಿವಾದಗಳಾಯ್ತು ಬಿಟ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿಲ್ಲ. ನಮ್ಮ ಪ್ರಾರ್ಥನೆ ಮಾಡಕ್ಕೆ ಅದನ್ನ ಜನ ಸಹಿಸ್ಕೊಳ್ಬೇಕು. ಸಂವಿಧಾನ ನಮ್ಗೆ ಒಂದೇ ಅಡ್ಡ ಇಲ್ಲ, ಮಾತರಮನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಪ್ರಾರ್ಥನೆ ಮಾಡಕ್ಕೆ ಅಡ್ಡ ಇಲ್ಲ, ನಮ್ಮ ಸಂವಿಧಾನದಲ್ಲಿ ಇದೆ, ನಮ್ಗೆ ಅವಕಾಶ ಇದೆ, ನಾವು ನಮಾಜನ್ನು ಮಾಡ್ಬೋದು, ಅಜಾನು ಕೂಗ್ಬೋದು, ಅದಕ್ಕೆ ಯಾರು ಇಷ್ಟ ಮಾಡಂಗಿಲ್ಲ, ಮಾಡೋದು ಇಲ್ಲ. ಇನ್ನೊಂದು ಏನಂದ್ರೆ ನೋಡಿ, ಇದು ಬಲವಂತವಾಗಿ ಡಬಲ್ ಸ್ಟ್ಯಾಂಡರ್ಡ್ ಮುಸಲ್ಮಾನರು ಧರ್ಮಕ್ಕೆ ಇದು ನಷ್ಟ ಮಾಡಕ್ಕೆ, ಈ ಬಲವಂತವಾಗಿ ಮುಸಲ್ಮಾನರು ಲಿಪನೆ ಯಾಕೆ ನಾನು ಅದಕ್ಕೆ ಮಾಡ್ತೀರಾ? ಉಮರ್ ಶರೀಫ್ ಅವರ ಪ್ರತಿಕ್ರಿಯೆ ಯಾಕೆ ಮುಸಲ್ಮಾನ್ ಮೇಲೆ ಉಮರ್ ಇದು ಶರೀಫ್ ಅವರೇ, ಮಾಡ್ತೀರಾ? ಧಾರ್ಮಿಕ ಇನ್ನೊಂದು ನೋಡಿ, ಹಕ್ಕು ಕರೆಕ್ಟ್. ದಿನಕ್ಕೆ 5 ಸಲ ಅಲ್ಲಾಹನನ್ನು ಬಿಟ್ಟರು ಮತ್ತೆ ಯಾರು ಆರಾಧನೆಗೆ ಯೋಗ್ಯರಲ್ಲ ಅಂತ ನಾವು 5 ಸಲ ಹೇಳ್ಬೋದು. ಅದನ್ನು ಉಳಿದ ಸಮಾಜ ಕೇಳಿಸ್ಕೊಳ್ಬಹುದು. ಅಲ್ಲ, ನಿಮ್ಗೆ ಒಂದೇ ಮಾತರಂ ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ನಾವು ನಮ್ಗೆ ಕರೆಯೋದು ಇದು ಯಾವ ಮಾನಸಿಕತೆ ಇದು? ಪ್ರತಿದಿನ ನಾನು ಭಜನೆ ಕೇಳಿಸ್ಕೊಳ್ತೀನಿ. ಇಲ್ಲಿ ನಾವು ಟಿವಿ ಆನ್ ಮಾಡಿದ್ರು ಭಜನೆ ಕೇಳಿಸ್ಕೊಳ್ತೀವಿ. ಮತ್ತೆ ಭಜನೆಯಲ್ಲಿ ಹನುಮಂತನೊಬ್ಬನೇ ದೇವರು, ಉಳಿದವರು ಯಾರು ದೇವರಲ್ಲ ಅಂತ ಹೇಳಲ್ಲ. ಅಲ್ಲ, ನಮ್ಮ ಇದು ಅದೇ ಕೃಷ್ಣನೊಬ್ಬನೇ ದೇವರು, ಈಶ್ವರನೊಬ್ಬನೇ ದೇವರು, ಉಳಿದವರು ಯಾರು ದೇವರಲ್ಲ ಅಂತ ಹೇಳಲ್ಲ. ನಾವು ಗಾವ್ ಮಾತಾಗೆ ತಾಯಿ ಅಂತ ಹೇಳಿರಿ, ಹೇಳಿ ಒಂದು ನಿಮಿಷ. ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇರೋದು. ನೀವು ಆರಾಧನೆ ಮಾಡೋದ್ರಲ್ಲಿ ನಾವು ಏನು ನಮ್ಗೇನು ಅಭ್ಯಂತರ ಇಲ್ಲ. ಅಲ್ಲಲ್ಲ, ಏನ್ ಬೇಕಾದ್ರೂ ಈಶ್ವರನೊಬ್ಬನೇ ದೇವರು ಮತ್ತೆ ಯಾರು ದೇವರೇ ಅಲ್ಲ ಅಂತ ಹೇಳುವಂತ ಭಜನೆ ಯಾವ್ದಾದ್ರು ಇದೆಯಾ? ನಮ್ಗೆ ಅದು ಹೇಳಿರೋದು, ಸಂತೋಷ ಪಡ್ತೀನಿ. ನಿಮ್ಗೆ ಅಲ್ಲ. ಇಲ್ಲ, ಹಂಗಿದ್ರೆ ನಾನು ಸಂತೋಷ 33 ಪಡ್ತೀನಿ. ಕೋಟಿ ಇದೆ ದೇವತರು. ಇಲ್ಲ ನೋಡಿ, ನೀವು ಒಂದು ವೇಳೆ ಈಶ್ವರ್ ಒಬ್ಬನೇ ದೇವನು, ಅವನ್ನ ಹೊರತುಪಡಿಸಿ ಯಾರು ದೇವರಲ್ಲ ಅಂತ ಹೇಳಿದ್ರೆ ನಮ್ಗೆ ಸಮಸ್ಯೆನೇ ಇಲ್ಲ ಬಿಡಿ. ಅಲ್ಲಲ್ಲ, ಅಂತ ಭಜನೆ ಇದೆಯಾ ಅಂತ ಕೇಳಿದೆ ನಾನು. ಇಲ್ಲ, ಅಂತ ಭಜನೆ ಇದೆ, ಯಾರು ಸಮಸ್ಯೆ ಇಲ್ಲ. ಆರಾಧನೆಗೆ ಯೋಗ್ಯರಲ್ಲ ಅಂತ ಹೇಳುವಂತ ಇಲ್ಲ, ಭಜನೆಗಳನ್ನ ಎಲ್ಲಾದ್ರೂ ಅಂತಹ ದೇವಸ್ಥಾನಗಳಲ್ಲಿ ಹಾಕ್ತಾರ? ಇಲ್ಲ, ದೇವಸ್ಥಾನಗಳು ಅಂತಹ ಮೈಕ್ ಒಂದು ಕಟ್ಕೊಂಡು ಭಜನೆ ಹಾಕ್ತಾರ? ನಿಮ್ಮಲ್ಲಿ ನನಗೆ ಇದ್ರೆ ಗೊತ್ತಿಲ್ಲ, ಕೂಡ ಅದಕ್ಕೆ ನಮ್ಗೆ ಕೇಳಿದೆ ನಿಮ್ಮನ್ನ. ಸಮಸ್ಯೆ ಇಲ್ಲ ಅಂತ ಹೇಳ್ಕೊಳ್ತಿದ್ದೀನಿ. ಐ ಹ್ಯಾವ್ ನೋ ಪ್ರಾಬ್ಲಮ್. ನೀವು ರಾಮನನ್ನ ಆರಾಧನೆ ಮಾಡಿ ದೇವನೇ ರಾಮ ಒಬ್ಬನೇ ದೇವನಂತ ಹೇಳಿದ್ರು ಕೂಡ ನನ್ಗೆ ಸಮಸ್ಯೆ ಇಲ್ಲ. ಅದು ನಿಮ್ಮ ಇಷ್ಟ. ಬಟ್ ಒಂದೇ ಮಾತರಂ ಸಮಸ್ಯೆ ಆಗತ್ತೆ ನನಗೆ. ಒಂದೇ ಮಾತ್ರಮ್ನಲ್ಲಿ ಕೂಡ ನನ್ಗೆ ಸಮಸ್ಯೆ ಇಲ್ಲ, ನೀವು ಓದ್ಕೊಳ್ಳಿ, ನನ್ಗೆ ಬೇಕಾಗಿಲ್ಲ. ಆದ್ರೆ ನಾನು ಅದಕ್ಕೆ ಗೌರವ ಕೊಡ್ಬೇಕಂತ ನೀವು ಆಸೆ ಪಡ್ತಿದ್ದೀರಲ್ಲ, ಅದರಲ್ಲಿ ದ್ವಂದ್ವ ಇದೆ ನೋಡಿ. ಅವ್ರ ಪಾಯಿಂಟ್ ಇರೋದು, ನನಗೇನ್ ಸಮಸ್ಯೆ ಇಲ್ಲ, ಮೋಹನ್ ವಿಶ್ವ ಹಾಡ್ಕೊಳ್ಳಿ, ಒಂದೇ ಮಾತರಂ ಹಾಡ್ಕೊಳ್ಳಿ, ದಿನಕ್ಕೆ 10 ಸಲ ಹಾಡ್ಕೊಳ್ಳಿ, ನನಗೇನ್ ಪ್ರಾಬ್ಲಮ್ ಇಲ್ಲ.
ನನ್ನಿಂದ ಯಾಕೆ ಬಯಸ್ತೀರಿ ಅದನ್ನ? ನೋಡಿ, ಈ ಪ್ರಾಬ್ಲಮ್ 1875ರಿಂದ 1937 62 ವರ್ಷಗಳ ಕಾಲ ಈ ಪ್ರಾಬ್ಲಮ್ ಇರಲೇ ಇಲ್ಲ. ನಾನು ಆಗ್ಲೇ ಇಯರ್ ಬೈ ಇಯರ್ ಇನ್ಸಿಡೆನ್ಸ್ ಕೊಟ್ಟೆ. 37ರಲ್ಲಿ ಯಾವಾಗ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ ತಕರಾರು ತೆಗಿತಾರೋ ಅವಾಗ ಪ್ರಾರಂಭವಾದಂತ ಸಮಸ್ಯೆ ಇದು. ಅವರ ಸಮಸ್ಯೆ ಅವ್ರನ್ನ ಓಲೈಕೆ ಮಾಡಕ್ಕೋ ಅಥವಾ ಜವಾಹರ್ಲಾಲ್ ನೆಹರು 4 ಪ್ಯಾರಾಗ್ರಾಫ್ನ ತೆಗೆದಾಕಿದ್ದು. ಸಮಸ್ಯೆ ಮೂಲ ಕಾರಣನೇ ಕಾಂಗ್ರೆಸ್, ನೆಹರು. ಇಟ್ಸ್ ಎ ಫ್ಯಾಕ್ಟ್. ಅವರೇ ತೆಗೆದಾಕಿದ್ದು. ಯಾಕಂತ ಹೇಳಿದ್ರೆ ಅವ್ರಿಗೆ ಮುಸಲ್ಮಾನರ ಮತ ಬ್ಯಾಂಕು ಓಲೈಕೆ ಬೇಕಾಗಿತ್ತು. ಪಾಕಿಸ್ತಾನದವ್ರನ್ನ ಓಲೈಸಬೇಕಾಗಿತ್ತು ನೆಹರುಗೆ, ಕಾಂಗ್ರೆಸ್ನವ್ರಿಗೆ ಆಯ್ತಲ್ಲ. ಜಿನ್ನಾನ ಓಲೈಸಬೇಕಾಗಿತ್ತು, ಮುಸ್ಲಿಂ ಲೀಗ್ ನ ಓಲೈಸಬೇಕಾಗಿತ್ತು. 62 ವರ್ಷಗಳ ಕಾಲ ಇಲ್ಲದ ಸಮಸ್ಯೆ 37ರಲ್ಲೇ ಫಸ್ಟ್ ಟೈಮ್ ಬಂದಿದ್ದು. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಇವ್ರು ಅವಾಗಿಂದ ಕತೆ ಹೇಳ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಯಾಕೆ ಆರಾಧನೆ ಮಾಡ್ತಾರೆ ಇವರು? ನಾವು ಆರಾಧನೆ ಅಷ್ಟೇ. ಮಾಡಿಲ್ಲ. ರಘುಪತಿ ರಾಘವ ರಾಜಾರಾಮ್ ಬಿಟ್ಟು ಯಾರು ಭಜನೆಯನ್ನು ಕಟ್ ಆರಾಧನೆ ಮಾಡಲಾಯ್ತು. ಉಳಿದವರು ಹಾಡ್ಲಿ ಅಂತ ಯಾರು ಹಾಡ್ಲಿಲ್ಲ ಅದನ್ನ. ಅಲ್ಲ, ಅದೇ ಹೇಳಿ ಜೊತೆಗೆ ಭಜನೆಯನ್ನು ಈಶ್ವರ ಕಟ್ ಮಾಡಿದ್ರು. ಅಲ್ಲ ತೇರಾ ನಾಮ ಇಲ್ಲಿ ಒಂದೇ ಅಂತನೂ ಮಾತ್ರ ಸೇರ್ಸಿದ್ರು. ವಿರೋಧ ಬರ್ತಾ ಇದೆ. ಈಶ್ವರ ಅಲ್ಲ ತೇರಾ ನಾಮ ಅಂತನೂ ಸೇರಿಸಿದ್ರು ಅದಕ್ಕೆ. Yes. ಅದಾದ್ಮೇಲೆ ಅದಕ್ಕೆ ತಕರಾರಿಲ್ಲ ಅವ್ರಿಗೆ. ಅಲ್ಲ ಅದನ್ನು ಕೇವಲ ಅದನ್ನ ಯಾರು ಹಾಡಬೇಕಿತ್ತು ಅವ್ರು ಹಾಡ್ಲೇ ಇಲ್ಲ ಅದನ್ನ. ಯಾರು ಆಡ್ಬೇಕಿತ್ತು ಆಡ್ಲೇ ಇಲ್ಲ ಅವರು. ನಮ್ಮವರೇ ಹಾಡಿದ್ರು, ಮಸೀದಿಗಳಲ್ಲಿ ಎಲ್ಲಿ ಸಹ ಹಾಡ್ಲಿಲ್ಲ ಅದನ್ನ. ನಾವುಗಳೇ ಆಡಿದ್ದು, ಹಿಂದೂಗಳೇ ಆಡಿದ್ದು. ಸರಿ, ಇಷ್ಟು ಪ್ರೀತಿ ಇದೆಯಲ್ಲ ಸ್ವಾಮಿ, ನಿಮ್ಮಿಬ್ಬರಿಗೂ ನಾನೊಂದು ಪ್ರಶ್ನೆ ಮಾಡ್ತೀನಿ. ಏನು? ತೆಗೆದ್ಬಿಟ್ಟು ಓದಿ ಅಂತೀರಾ? ಸ್ವಲ್ಪ ಕೇಳಿ. ಅದೇ ತೆಗೆದ್ಬಿಟ್ಟು ಓದಿ ಅಂತೀರಾ ಅಷ್ಟೇ ತಾನೇ? ಇಲ್ಲಿ ಒಂದೇ ನಿಮಿಷ. ಇನ್ನೇನ್ ಹೇಳಕ್ ಮೋಹನ್ ಅವರೇ, ಇಲ್ಲಿ ಮೋಹನ್ ಅವರೇ, ಹಾ, ಒಂದು ಪ್ರಶ್ನೆ ಮಾಡ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಿ. ನೀವಿಬ್ರು ಸೇರ್ಕೊಂಡು ಒಂದೇ ಮಾತ್ರ ಪೂರ್ತಿಯಾಗಿ ಅದೇ ನಿಮ್ ಪ್ರಶ್ನೆ, ಅದೇ ನಮಗ್ ಗೊತ್ತು. ಅದು ನಿಮ್ ಉತ್ತರ ಸಿಗದೆ ಉಮರ್ ಶರೀಫ್ ಅವರೇ, ನೀವು ನೋಡ್ಕೊಂಡು ಹೇಳ್ರಿ, ಯಾರು ಬೇಡ ಅಂತಾರೆ. ಅಲ್ಲ ಸರ್ಕಾರ ಹಾಡೋದು ವಿಚಾರ ನಿಮ್ಗೆ ಅಲ್ಲ, ಬೈಟ್ ಮಾಡಿ ಹೇಳಿ ಅಂತ ಮನಸ್ಥಿತಿ ಹೇಳಿದ್ಯಾ? ವಿಚಾರ. ಅಯ್ಯೋ. ಇಲ್ಲ, ವಿಚಾರ ಇದು ಹಿಂದಿ ಚಾನಲ್ ಒಂದ್ರಲ್ಲಿ ಒಂದು ಟ್ರಾಲ್ ಆಯ್ತು, ಅದನ್ನ ಹೇಳ್ತಿದ್ದಾರೆ ಉಮರ್ ಶರೀಫ್. ಹಿಂದಿ ಚಾನಲ್ ಬಂದಿರೋದನ್ನ ಒಂದು ಟ್ರಾಲ್ ಆಗಿರೋ ಮೆಟೀರಿಯಲ್ ಅನ್ನ ಹೇಳ್ತಿದ್ದಾರೆ. ನಿಮಗೂ ಪ್ರಿಂಟ್ ಔಟ್ ಕೊಡ್ತೀನಿ, 6 ಪ್ಯಾರಾಗ್ರಾಫ್ ನೀವು ನೋಡ್ಕೊಂಡೆ ಹೇಳಿ. ಸರ್ಕಾರ ಸುತ್ತಲಲ್ಲಿ ಬೈಟ್ ಮಾಡ್ಕೊಂಡ್ ಬಂದು ಹೇಳು ಅಂತ ನೋಡ್ರಿ, ನನ್ನ ಪ್ರಶ್ನೆ ಇದೆ. ಕೇಳಿದ ಪ್ರಶ್ನೆ ಉಮರ್ ಶರೀಫ್ ಅವರ ವಾದ ಇಷ್ಟೇ. ಒಂದೇ ಮಾತ್ರ ನಮಗೆ ವಿರೋಧ ಅಲ್ಲ, ಒಂದೇ ಮಾತ್ರ ನಾನು ಹಾಡಬೇಕು ಅನ್ನುವಂತ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ವಿರೋಧ. ಅವರು ಹಾಡ್ಲಿಕ್ಕೆ ಯಾರು ಇಲ್ಲ, ಸಹ ನೋಡಿ, ಕಂಪಲ್ಷನ್ ಮಾಡಿಲ್ಲ. ಇದರಲ್ಲಿ ಮುಖ್ಯವಾಗಿ ಕೇಂದ್ರ national ಸರ್ಕಾರದ ಅವರ anthem ಮಸೀದಿಗಳಲ್ಲಿ ನಾನು. ಅವರ ಸುಮ್ಮನೆ ಮಸೀದಿಗಳಲ್ಲಿ national ಇವತ್ತು ಚರ್ಚ್ಗಳಲ್ಲಿ ಇರ್ಬೋದು, ಎಲ್ಲಿ ಸಹ ಹೇಳಿಲ್ಲ. ಇದನ್ನ ಸರ್ಕಾರದ ಒಂದು ಅಧಿಕೃತವಾದಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಾತ್ರ ಮಾಡಿದ್ದಾರೆ. ಇದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದುರಂತ ಅಂತ ಹೇಳಿದ್ರೆ ಅದನ್ನ ತಪ್ಪಾಗಿ ಅರ್ಥೈಸಿ ಇದನ್ನ ಎಲ್ಲರೂ ಹಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಈ ತರ ವಿರೋಧ ಮಾಡ್ತಾ ಇರುವಂತದ್ದು ಒಂದೇ ಮಾಡಿದಂತ ವಿರೋಧ. ರಾಷ್ಟ್ರ ನಿಷ್ಠೆ ಇವತ್ತು ಪ್ರಶ್ನಾತೀತವಾಗಿದೆ. ಒಂದೇ ಮಾತರಮಿಗೆ ವಿರೋಧ ಮಾಡುವಂತದ್ದು ರಾಷ್ಟ್ರಕ್ಕೆ ಮಾಡಿದಂತ ವಿರೋಧ ಇದೆ. ಇವ್ರಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಇದನ್ನ ಹಾಗಾಗಿ ಇಲ್ಲ, ನಾನ್ ಕೇಳೋದು ಸಿಂಪಲ್. ಅಷ್ಟು ಪ್ರೀತಿ ಮಮತೆ ಇರೋರು ಯಾಕೆ ಈ 6 ಚಾನಲ್ಗಳು ಯಾಕೆ ಇವತ್ತುವರೆಗೂ ಯಾಕೆ ಬಾಯಿಪಾಠ ಮಾಡಿಲ್ಲ? ಯಾಕೆ ಪಾರ್ಟಿ ಆಫೀಸಿಗೆ ಬನ್ರಿ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಂದು ತೋರಿಸ್ತೀವಿ. ನಿಮ್ಗೆ ಆರು ಆಡ್ತೀವಿ ನಾವು. ನಿಮ್ಗೂ ಪ್ರಿಂಟ್ ಔಟ್ ಕೊಡ್ತೀನಿ. ಸರ್ಕಾರ ಸುತ್ತಲಲ್ಲಿ ನೀವು ಕಂಠಪಾಠ ಮಾಡ್ಕೊಂಡು ಆಡಿ ಅಂತೆಲ್ಲ ಹೇಳಿರೋದು. ನೀವು ಪ್ರಿಂಟ್ ಔಟ್ ಹೇಳಿ ಸಾಕು. ಈಗ ಅವರು ಹಾಡಿದ್ರೆ ನೀವು ಅದಕ್ಕೆ ಧ್ವನಿಗೊಳಿಸೋದಕ್ಕೆ ರೆಡಿ ಇದ್ದೀರಾ? ತ್ವಮಿ ದುರ್ಗಾದಶ ಪ್ರಹಣಧಾರಿಣಿ ಕಮಲಾ ಕಮಲದಳ ವಿಹಾರಿ. ಅದನ್ನ ಹಾಡೋದು ಭಾವನಾತ್ಮಕವಾಗಿ ಹಾಡಬೇಕು. ನಾನು ಸಂಗೀತ ಮಾಡೋದಕ್ಕೆ ಕೂತಿಲ್ಲ. ಈಗ ಹಾಡ್ಲಿಕ್ಕೆ ರೆಡಿ ಇದ್ದೇವೆ, ನಾವು ಹಾಡ್ಲಿಕ್ಕೆ ರೆಡಿ ಇದ್ದೇವೆ, ಹೇಳ್ರಿ, ನಾವು ಹಾಡ್ಲಿಕ್ಕೆ ರೆಡಿ ಇದ್ದೇವೆ. ತ್ವಯಿ ದುರ್ಗಾ ದಶ ಪ್ರಾಣಧಾರಿಣಿ ಕಮಲಾ ಕಮಲದರ ವಿಹಾರಿಣಿ ವಾಣಿ ವಿದ್ಯಮದಾರಿಣಿ ತಾಯಿನ ಕಮಲಾ ಕಮಲಾ ಈಗ ಹಾಡ್ಲಿಕ್ಕೆ ರೆಡಿ ಇದ್ದೇವೆ. ಒಂದೇ ಮಾತರ ಮೇಲೆ ಬಾಯಿ ಪಾಠ ಮಾಡ್ಕೊಂಡಿಲ್ಲ ಇವತ್ತವರೆಗೂ. ಯಾರು ಕಂಠಪಾಠ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಈಗ ವಿರೋಧ ಯಾಕೆ ಬರ್ತಿದೆ ಅನ್ನೋದು ಮುಖ್ಯ. ಒಂದು ಹಾಡಿಗೆ ವಿರೋಧ ಯಾಕೆ ಬರ್ತಿದೆ, ಆ ಮನಸ್ಥಿತಿ ಏನು ಅಂತ ಅನ್ನೋದು ಪ್ರಶ್ನೆ ಇರೋದಲ್ವಾ ಉಮರ್ ಶರೀಫ್ ಅವರೇ? ನ್ಯಾಷನಲ್ ಅಂತಮ್ ಯಾಕೆ ಇದೆ ನಿಮ್ಗೆ? ನ್ಯಾಷನಲ್ ಅಂತಮ್ ಹಾಡಕ್ ಗೊತ್ತಾ ನಿಮ್ಮಿಬ್ರಿಗೂ? ಅಲ್ಲ, ಈಗ ರಾಷ್ಟ್ರಗೀತೆ ಹಾಡೋದು ಗೊತ್ತಾ ಅಂತ ಪ್ರಶ್ನೆ ಉಮರ್ ಶರೀಫ್ ಅವರು. ಕುಮಾರ್, ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ನೀವು ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಸಿಲ್ಲಿ ಅನ್ಕೊಂಡ್ಬಿಡ್ತಾರೆ. ದಯವಿಟ್ಟು ನ್ಯಾಷನಲ್ ಅಂತ ಮಾಡಕ್ ಬರುತ್ತಾ ಅಂತ ಕೇಳ್ತಾರೆ. ಹಾಡ್ಲ ಅದು ನೀವು ಕುತ್ಕೊಂಡೀಗ ಪೂರ್ತಿ ಹಾಡ್ಲ ಹೇಳಿ. ಜನಗಣಮನ ಅಧಿನಾಯಕ ಡೆಕೋರಮ್ ಇದೆ, ದಯವಿಟ್ಟು ಜನಗಣಮನ ಹಾಡೋದು ಅದಕ್ಕೊಂದು ಡೆಕೋರಮ್ ಇದೆ. ಸಿಕ್ಕಲ್ಲಿ ನಿಲ್ಲೋ ಹಾಡೋದಕ್ಕೆ ಅವಕಾಶ ಇಲ್ಲ ಉಮರ್ ಶರೀಫ್ ಅವರು. ನೋಡಿ, ನಾನ್ ಕೇಳಿದ್ ನಿಮ್
ಕ್ಲಿಯರ್ ಆಗಿದೆ. ನಿಮ್ಗೆ ನ್ಯಾಷನಲ್ ಆಂಥಮ್ ಅನ್ನ ಬಾಯಿಪಾಠ ಮಾಡಕ್ಕೆ ಗೊತ್ತಿದೆ, ಆದ್ರೆ ನ್ಯಾಷನಲ್ ಸಾಂಗ್ ಅನ್ನ ನೀವು ಇವತ್ತುವರೆಗೂ ಯಾಕೆ ಬಾಯಿಪಾಠ ಮಾಡಿಲ್ಲ ಅಂತ ನನ್ನ ಸರಿ, ಪ್ರಶ್ನೆ ಉಮರ್ ಇದೆ. ಶರೀಫ್ ಅವರೇ, ನಿಮ್ಮಿಂದಲೇ ಶುರುವಾಗ್ಲಿ. ಹೇಳಿ. ನಿಮ್ಮಿಂದಲೇ ಶುರುವಾಗ್ಲಿ. ನೀವು ಹೇಳಿ. ತ್ವಮಿಹಿ ದುರ್ಗಾ ದಶ ಪ್ರಹಣಧಾರಿಣಿ ಅಂತ ಹಾಡೋದಕ್ಕೆ ರೆಡಿ ಇದಾರಾ ಅಂತ ಕೇಳೋದು. ನೀವು ರೆಡಿ ಇದ್ರೆ ನಾವು ರೆಡಿ ಇದ್ದೀವಿ ಅಂತ ಹಾಡೋಣ ಅಂತ. ನನ್ನ ಸಮಯ ಮೀರ್ತಾ ಇದೆ. ಮೋಹನ್ ಅವರೇ, ಸಾದಿಕ್ ಪಾಷಾ ಅವರೇ, ಮೋಹನ್ ಗೌಡ್ರೆ, ಉಮರ್ ಶರೀಫ್ ಅವರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.